ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಆಟೋ ಸರ್. ಎಸ್ ಮೇಡಮ್, ನೀವು ಹಾಗೆ ಇರ್ರಿ. ಮೊದಲನೇದಾಗಿ ಕಾರ್ಯಕ್ರಮ ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ವಿಸ್ತೃತವಾಗಿ ಧ್ಯಾನ ಪ್ರಚಾರ ಮಾಡ್ತಾ ಇರುವಂತ PMC ಕನ್ನಡ ಚಾನೆಲ್ಗೆ ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಪಿತಾಮಹ ಪತ್ರಿಜಿ ಅವರ ಪಾದಪದ್ಮಗಳಿಗೆ ಶತಕೋಟಿ ವಂದನೆಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡಿಕೊಳ್ಳೋಣ. ಮಿತ್ರರೇ, ಪುಸ್ತಕದ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಪುಸ್ತಕದ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳೋದು ಸೂಕ್ತ ಅಂತ ನನಗನ್ಸುತ್ತೆ. ಸ್ವಾಧ್ಯಾಯದ ಪ್ರಾಮುಖ್ಯತೆ ತಿಳ್ಕೋಬೇಕು ಅಂತ ಅನಿಸುತ್ತೆ. ಪುಸ್ತಕ ಯಾವ ರೀತಿಯಲ್ಲಿ ಓದಬೇಕು ಅದು ಬಹಳ ಮುಖ್ಯ. ಸುಮ್ಮನೆ ಏನೋ ಒಂದು ಪುಸ್ತಕ ಸಿಕ್ತು, ಸಪೋಸ್ ಫಾರ್ ಎಕ್ಸಾಂಪಲ್ ಮುಮುಕ್ಷತ್ವ ಮುಲ್ಲ ಕಿರೀಟ, ಇದೇ ಪುಸ್ತಕವನ್ನೇ ತಗೊಳ್ಳೋಣ. ಓಕೆ, ನನ್ನ ಜೀವನದಲ್ಲಿ ಒಂದು ಒಳ್ಳೆ ನನ್ನನ್ನು ಬಹಳ ಇನ್ಸ್ಪೈರ್ ಮಾಡಿದ್ದು ಪುಸ್ತಕಗಳಲ್ಲಿ ಇದೊಂದು ಪುಸ್ತಕ. ಒಂದು ಪುಸ್ತಕ ಒಬ್ಬ ಮನುಷ್ಯನಿಗೆ ಇನ್ಸ್ಪಿರೇಷನ್ ಕೊಡಬೇಕು ಅಂದಾಗ ಆ ಪುಸ್ತಕವನ್ನು ಯಾವ ರೀತಿಯಲ್ಲಿ ಓದಬೇಕು, ಸುಮ್ಮನೆ ಓದೋದಲ್ಲ. ನ್ಯೂಸ್ ಪೇಪರ್ ಓದ್ತೀವಲ್ಲ ಆ ತರ ಓದೋದಲ್ಲ. ಆಮೇಲೆ ಪತ್ರಿಜಿ ಅವರು ಯಾವತ್ತೂ ರೈಟ್ ಸ್ಪಿರಿಚುವಲ್ ಬುಕ್ಸ್ ಅಂತ ಇರ್ತಾರೆ. ರೈಟ್ ಸ್ಪಿರಿಚುವಲ್ ಬುಕ್ಸ್. ಎಕ್ಸಾಕ್ಟ್ಲಿ ರೈಟ್ ಸ್ಪಿರಿಚುವಲ್ ಬುಕ್ಸ್ ಅಂದ್ರೆ ಏನು? ಸ್ಪಿರಿಚುವಲ್ ಬುಕ್ಸ್ ಅಂತ ಕೇಳಿದೀವಿ, ಬಟ್ ಪತ್ರಿಜಿ ಅವ್ರ ಬಾಯಿಂದ ರೈಟ್ ಸ್ಪಿರಿಚುವಲ್ ಬುಕ್ಸ್ ಅಂತಾರೆ. ರೈಟ್ ಸ್ಪಿರಿಚುವಲ್ ಬುಕ್ಸ್ ಅಂದ್ರೆ ಅವು ಯಾವ ರೀತಿಯಲ್ಲಿ ಇರಬೇಕು? ಯಾಕಂದ್ರೆ ಒಂದು ರಾಂಗ್ ಪುಸ್ತಕವನ್ನ ನಾವು ಆಯ್ಕೆ ಮಾಡಿಕೊಂಡು ಓದಿದ್ದೀವಿ ಅಂದಾಗ ದಾರಿ ನಮಗೆ ತಪ್ತೀವಂತ ನಾನು ಹೇಳಂಗಿಲ್ಲ, ಗೊಂದಲಕ್ಕೆ ಹೋಗ್ಬಿಡ್ತೀವಿ. ಏನ್ ಮೇಡಮ್? ಹೌದಾ ಅಲ್ಲ? ಗೊಂದಲ ಸ್ಥಿತಿಗೆ ಹೋಗ್ಬಿಡ್ತೀವಿ. ಏನೋ ಒಂದು ಜ್ಞಾನ ಸಂಪಾದನೆ ಮಾಡ್ಕೋಬೇಕು ಅಂತೇಳಿ ಒಂದ್ ಕಡೆ ಸೇರಿರ್ತೀವಿ, ಅಲ್ಲಿ ಇನ್ನೊಂದು ಆಗ್ಬಾರ್ದು. ಅದಕ್ಕೆ ಪತ್ರಿಜಿ ಅವರು ಯಾವತ್ತು ರೈಟ್ ಸ್ಪಿರಿಚುವಲ್ ಪುಸ್ತಕ, ರೈಟ್ ಸ್ಪಿರಿಚುವಲ್ ಬುಕ್ಸ್ ಅಂತ, ಯು ಶುಡ್ ಆಲ್ವೇಸ್ ರೀಡ್ ರೈಟ್ ಸ್ಪಿರಿಚುವಲ್ ಬುಕ್ಸ್ ಅಂತ. ಸೊ ಅವೆಲ್ಲ ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಫಸ್ಟ್ ಆಫ್ ಆಲ್ ಪುಸ್ತಕ ಯಾವತಕ್ಕಾಗಿ ನಾವು ಓದ್ತೀವಿ? ಏನ್ ಮೇಡಮ್? ಪುಸ್ತಕ ಜ್ಞಾನ ಸಂಪಾದನೆ ಮಾಡ್ಕೊಂಡಕ್ಕಾಗಿ ಪುಸ್ತಕ ಓದ್ತೀವಿ. ಓಕೆ, ಈ ಫಾರ್ ಎಕ್ಸಾಂಪಲ್ ಒಳ್ಳೆ ಪದವನ್ನ ಅವ್ರು ಯೂಸ್ ಮಾಡಿದ್ರು. ಹಳ್ಳಿ ಭಾಷೆಯಲ್ಲಿ ಮಾತಾಡ್ಬೇಕು ಅಂದ್ರೆ ವಿಷಯ ತಿಳ್ಕೊಂಡಕ್ಕೆ ಪುಸ್ತಕ ಓದ್ತೀವಿ, ಹೊಸ ವಿಷಯವನ್ನು ತಿಳ್ಕೊಳಕ್ಕೆ ಪುಸ್ತಕ ಓದ್ತೀವಿ. ಆದ್ರೆ ಬಹುತೇಕ ಎಲ್ಲ ಸಾಧಕರಲ್ಲಿನೂ ತಿಳ್ಕೋಬೇಕು, ಸಾಧಕನಂದ್ರೇನೆ ತಿಳ್ಕೋಬೇಕು ಅನ್ನೋಂತ ಒಂದು ಜಿಜ್ಞಾಸೆ ಇರೋವನು. ಅಂದ್ರೆ ಆಲ್ರೆಡಿ ಅವನ ತಲೆಗ ಏನೋ ಒಂದು ವಿಷಯ ಇದೆ, ಇನ್ನು ಹೆಚ್ಚಿನ ವಿಷಯ ತಿಳ್ಕೋಬೇಕು ಅನ್ನೋ ಒಂದು ಜಿಜ್ಞಾಸ ಹೆಚ್ಚಿಗಿರೋದ್ರಿಂದ ಅವನು ಓಡಾಡ್ತಾ ಇರ್ತಾನೆ, ಹುಡುಕ್ತಾ ಇರ್ತಾನೆ. ಯಾವುದೇ ಒಂದು ಹೊಸ ವಿಷಯ ತಿಳ್ಕೋಬೇಕು ಅಂತೇಳಿ, ಸ್ವಲ್ಪ ವಿಷಯ ತಿಳ್ಕೋಬೇಕಂತೇಳಿ ಹುಡುಕಾಡೋ ಕಾಲಕ್ಕೆ ಹೊಸ ವಿಷಯ ಕಂಡಿದ್ದಾಗ ಫಸ್ಟ್ ಪಾಯಿಂಟು ತಲೆಯಲ್ಲಿರುವಂತ ಹಳೆ ವಿಷಯವನ್ನು ತೆಗೆದಿಡಬೇಕು.
ಈಗ ಫಾರ್ ಎಕ್ಸಾಂಪಲ್ ಒಂದು ಊರಲ್ಲಿ ಹೋಗ್ತಾ ಇರ್ತೀವಿ, ಎಲ್ಲೋ ಒಂದು ಬ್ಯಾನರ್ ಕಂಡಿದೆ, ಸತ್ಸಂಗ ಕಾರ್ಯಕ್ರಮ ಮುಮುಕ್ಷತ್ವ ಮುಲ್ಲ ಕಿರೀಟ ಪುಸ್ತಕದ ಬಗ್ಗೆ. ನಾನು ಪುಸ್ತಕ ಓದಿರಲ್ಲ, ಪದ್ಮಾ ಮೇಡಮ್ ಏನೋ ಓದಿರ್ತಾರೆ, ಅವ್ರು ನನಗೆ ಸ್ವಲ್ಪ ತಿಳಿಸ್ಕೊಟ್ಟಿರ್ತಾರೆ. ಸೊ ನನಗೆ ಸ್ವಲ್ಪ ವಿಷಯ ಗೊತ್ತಿದೆ. ಪಾಪ ಆ ಸ್ಪೀಕರ್ ಏನಿರ್ತಾನೆ ಅವನು ಸಂಪೂರ್ಣ ಜ್ಞಾನವನ್ನು ಆ ಪುಸ್ತಕದಿಂದ ಪಡೆದಿರ್ತಾರೆ. ಓಕೆ, ನಾನು ಒಂಚೂರು ಜ್ಞಾನವನ್ನು ಇಟ್ಕೊಂಡು ಅಲ್ಲಿಗೆ ಹೋಗಿರ್ತೀನಿ. ನನಗೆ ಸ್ವಲ್ಪ ಗೊತ್ತದೆ, ನೋಡಮ್ಮ ಇವನ್ ಹೆಂಗೆ ಹೇಳ್ತಾನ, ಹಂಗೆ ಎಂದೂ ಇರಬಾರ್ದು. ಫಾರ್ ಎಕ್ಸಾಂಪಲ್ ಆನಾಪಾನ ಸತಿ ಅಂತೇಳಿ ಒಂದು ಪುಸ್ತಕ ಇರುತ್ತೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಆನಾಪಾನ ಸತಿ ಅನ್ನೋ ಪುಸ್ತಕ ಇರುತ್ತೆ, ನಮಗೆ ಮಾರ್ಕೆಟ್ ಅಲ್ಲಿ ಇದು ಸಿಗ್ತದಂತ ತಿಳ್ಕೊಳ್ಳಿ. ಖರೀದಿ ಮಾಡ್ತೀವಿ. ಪುಸ್ತಕ ಓದೋಕ್ಕಿಂತ ಮುಂಚಿತವಾಗಿ ಒಂದು ಐಡಿಯಾ ಏನು, ನಮ್ಮ ಪತ್ರಿಜಿಗಿಂತ ಜಾಸ್ತಿ ಯಾರು ಹೇಳಿಲ್ಲ ಆನಾಪಾನ ಸತಿ ಬಗ್ಗೆ. ಈ ಗುರೂಜಿ ನೋಡಮ್ಮ ಏನ್ ಹೇಳಿದಾನೋ ಸ್ವಲ್ಪ ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತೆ. ಅದು ಮಾಮೂಲಾಗಿ ಪ್ರತಿಯೊಬ್ಬ ಸಾಧಕ ಮಾಡುವಂತ ತಪ್ಪು. ಒಂದು ಪುಸ್ತಕ ಓದೋ ಕಾಲಕ್ಕೆ ನೆವರ್ ಕಂಪೇರ್. ಒಂದು ಗುರುವಿನ ಇನ್ನೊಂದು ಗುರುವಿನ ಜೊತೆ, ಫಸ್ಟ್ ಆಫ್ ಆಲ್ ಒಬ್ಬ ಮನುಷ್ಯನನ್ನ ಇನ್ನೊಬ್ಬನ ಮನುಷ್ಯನ ಜೊತೆ ಹೋಲಿಸೋದೇ ತಪ್ಪು. ದೆನ್ ಒಂದು ಗುರುವಿನ ಇನ್ನೊಂದು ಗುರು ಜೊತೆ ಕಂಪೇರ್ ಮಾಡೋದನ್ನೋದು ಶುದ್ಧ ತಪ್ಪು. ಅವ್ರ ವ್ಯೂನಾಗ ಅವ್ರು ಬರೆದಿರ್ತಾರೆ, ಇವ್ರ ವ್ಯೂನಾಗ ಇವ್ರು ಬರೆದಿರ್ತಾರೆ. ಸೊ ಒಂದು ಪುಸ್ತಕ ಓದೋ ಕಾಲಕ್ಕೆ ಶೂನ್ಯ ಮನಸ್ಸಿಂದ ಓದ್ಬೇಕು. ಓದ್ತಾ ಇದೆಯಾ, ನಿನಗೆ ಇಷ್ಟ ಆಗಿಲ್ಲ, ಬಾಚು ಇಟ್ಬಿಡು. ಅನ್ನೆಸರ್ಲಿ ನಿನಗೆ ಇಷ್ಟ ಆಗಿಲ್ಲ ಅಂತೇಳಿ ಕಮೆಂಟ್ಸ್ ಅನ್ನ ಮಾಡ್ಕೊಂತ ಹೋದ್ರೆ ನಿನ್ನ ಶಕ್ತಿಯೇ ಹೀನ ಆಗುತ್ತೆ. ಯು ವಿಲ್ ಜಸ್ಟ್ ಲೂಸ್ ಯುವರ್ ಎನರ್ಜೀಸ್. ಸೊ ಪತ್ರಿಜಿ ಅವರು ಆ ಮನಸ್ಸನ್ನ ಶೂನ್ಯ ಮಾಡ್ಕೊಳ್ಳುವುದು ಹೇಗೆ ಅನ್ನೋ ಒಂದು ಮೂಲ ಮಂತ್ರ ಅಂದು ನಮಗೆ ಹೇಳಿಕೊಟ್ಟಿದ್ದಾರೆ. ಸೊ ಇವತ್ತು ನಾವು ಅನ್ಕೊಂಡಿದ್ದ ಹಾಗೆ ಈ ಪುಸ್ತಕದ ಒಂದೇ ಅಲ್ಲ, ಸ್ವಾಧ್ಯಾಯದ ಪ್ರಾಮುಖ್ಯತೆಯನ್ನು ತಿಳ್ಕೊಳ್ಳೋಣ. ಆ ಪ್ರಾಮುಖ್ಯತೆಯನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆ ತನಕ ಎಲ್ಲರೂ ತಮ್ಮ ಸಾಧನೆಯನ್ನು ಮುಗಿಸಿರ್ತೀರ. 7 ಗಂಟೆಯಿಂದ ಆಲ್ಮೋಸ್ಟ್ ಈಗ 11:40 ಆಗ್ತಾ ಇದೆ. ಮತ್ತೆ ಒಂದಿಷ್ಟು ಕಸ ತುಂಬಿಕೊಂಡಿರುತ್ತೆ ಈ ತಲೆಯಲ್ಲಿ. ಆ ಕಸವನ್ನು ಸ್ವಲ್ಪ ಕ್ಲೀನ್ ಮಾಡುವಂತ ಒಂದು ಪ್ರಯತ್ನ ಮಾಡಮ್ಮ. ಒಂದು 5ರಿಂದ 10 ನಿಮಿಷಗಳ ಕಾಲ ಉಸಿರಾಟದ ಕಡೆ ಗಮನ ಕೊಟ್ಟು ಸ್ವಲ್ಪ ಧ್ಯಾನ ಮಾಡೋಣ ಮಿತ್ರರೇ. ಈವನ್ ಧ್ಯಾನ ಮಾಡೋಕೊಳ್ಳಕ್ಕೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರುವಂತ 3 ವಿಷಯಗಳನ್ನ ನಿಮಗೆ ತಿಳಿಸ್ತೀನಿ. ಧ್ಯಾನಕ್ಕೆ ಬೇಕಾಗಿರೋದು ಸುಖ ಸ್ಥಿರ ಆಸನ. ಫಸ್ಟ್ ಪಾಯಿಂಟ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಸನ ಸಿದ್ಧಿ ಇಲ್ಲದಿದ್ದರೆ ಸಾಧನೆ ಮುಂದುವರಿಯಂಗಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಸನ ಸುಖಕರವಾಗಿರಬೇಕು. ಸುಖಕರವಾಗಿದ್ದಾಗ ಮಾತ್ರವೇ ಸ್ಥಿರತ್ವ ಸಿಗುತ್ತೆ. ಸೊ ಫಸ್ಟ್ ಸುಖ ಸ್ಥಿರ ಆಸನೆಯನ್ನು ಹಾಕಿಕೊಂಡು ಚೇರ್ ಮೇಲೆ ಕುಂತವರು ಕಾಲನ್ನು ಕ್ರಾಸ್ ಮಾಡಿಕೊಂಡು 2 ಕೈಗಳನ್ನ ಈ ತರ, ಇದು ಆದಿಮುದ್ರಾ ಅಂತ ಕರಿತೀವಿ. ನಮಗೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಮುದ್ರೆಗಳು ಸಿಗ್ತವೆ. ಈ ಮುದ್ರದಲ್ಲಿ ಹಾಕಿದ್ರೆ ಇದು, ಈ ಮುದ್ರದಲ್ಲಿ ಹಾಕಿದ್ರೆ ಅದು. ಯಾವ ಮುದ್ರಕ್ಕೆ ಇರೋ ಪ್ರಾಮುಖ್ಯತೆ ಆ ಮುದ್ರೆಗಿರುತ್ತೆ. ಬಟ್ ಇದು ಆದಿಮುದ್ರೆ. ಈ ಮುದ್ರೆ ಹಾಕೋದ್ರಿಂದ ಸೊ ಕ್ಲಾಸ್ಪ್ ಯುವರ್ ಹ್ಯಾಂಡ್ಸ್. ಇದು ಕೇವಲ ಕೈಗಳನ್ನು ಜೋಡಿಸೋದು ಒಂದೇ ಅಲ್ಲ, ಇದು ಆದಿಮುದ್ರೆ ಅಂತ ಕರೀತಾರೆ ಇದನ್ನು. ಇದು ಸತ್ಯ. ಆಕ್ಚುಲಿ ಕೆಲವು ಸತ್ಯಾಂಶಗಳನ್ನ ನಮಗೆ ತಿಳಿಲಾರ್ದಂಗೆ ಮುಚ್ಚಿಟ್ಬಿಟ್ಟಾರೆ. ಸೊ ಒಂದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಅನುಕ್ಷಣ ಸತ್ಯ ದರ್ಶನ PMC ಸ್ಲೋಗನ್ ಮಾಡಿದ್ದೆ ಇದಕ್ಕೆ, ಸತ್ಯವನ್ನು ಹೊರಗೆ ತೆಗೆಯುತ್ತೆ. 2 ಕೈಗಳನ್ನ ಈ ತರ ಜೋಡಿಸ್ಕೊಡಿ. ಸ್ಥಿರ ಆಸನದ ನಂತರ ಸ್ವಲ್ಪ ಮುಚ್ಚಕ್ಕೆ ಹೋಗ್ಬಾರ್ದು. ಸ್ವಲ್ಪ ಹೊತ್ತು ಕಣ್ಣುಗಳ ಹಾಗೆ ತೆರೆದಿರಬೇಕು. ಆಲೋಚನಾ ರಹಿತ ಸ್ಥಿತಿಗೆ ಒಂದು ಸೂಕ್ತ ಪ್ರಯತ್ನ ಮಾಡಬೇಕು. ಒಂದು ಸ್ವಲ್ಪ ಹೊತ್ತು
ಒಂದು 30 ಸೆಕೆಂಡ್ಸ್ ಆಲೋಚನಾ ರಹಿತ ಸ್ಥಿತಿಯನ್ನು ಪಡೆಯಿರಿ. ಯಾವಾಗ ಆಲೋಚನೆಗಳ ಪ್ರಕಂಪನಗಳು ಕಡಿಮೆ ಹಾಕೊಂತ ಬರ್ತಾವೋ, ನಿಮಗೆ ಗೊತ್ತಿಲ್ಲಾರ್ದಂಗೆ ನಿಮ್ಮ ಕಣ್ಣುಗಳು ಆಟೋಮೆಟಿಕ್ ಮುಚ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತವೆ. ಆ ಸ್ಥಿತಿಯನ್ನು ಪಡೆಯಬೇಕು ಮಿತ್ರರೇ. ಆವಾಗ ಧ್ಯಾನ ಮಾಡುವುದು ಬೇಕಿಲ್ಲ, ಧ್ಯಾನ ತನ್ನಷ್ಟು ತಾನೇ ಘಟಿಸುತ್ತೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ ಅಲ್ಲಿ ಸಾಧಕನಿಗೆ ಧ್ಯಾನ ಮಾಡುವಂತ ಪರಿಸ್ಥಿತಿ ಬರಬಾರದು. ಧ್ಯಾನ ತನ್ನಷ್ಟು ತಾನೇ ಘಟಿಸ್ತಾ ಇರಬೇಕು. ಹಾಯಾಗಿ ಕಣ್ಣುಗಳು ತನ್ನಷ್ಟು ತಾನೇ ಮುಚ್ಕೊಂಡು ಹೋಗ್ಬೇಕು. ಕಣ್ಣುಗಳು ಮುಚ್ಚಿದ ತಕ್ಷಣವೇ ಅದೇ ಆಲೋಚನಾ ರಹಿತ ಸ್ಥಿತಿಯಲ್ಲಿ ನಮ್ಮ ಅಸ್ತಿತ್ವಕ್ಕೆ ಮೂಲ ಕಾರಣವಾಗಿರುವಂತ ಶ್ವಾಸವನ್ನು ಮಾತ್ರ ಗಮನಿಸಬೇಕು. ಧ್ಯಾನ ಅಂದ್ರೆ ಶ್ವಾಸದ ಕಡೆ ಗಮನ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಧ್ಯಾನ ಅಂದ್ರೆ ಶ್ವಾಸದ ಕಡೆ ಗಮನ. ಧ್ಯಾನ ಅಂದ್ರೆ ಶ್ವಾಸದ ಕಡೆ ಗಮನ. ಮಾಡಬೇಕಾಗಿರುವುದು ಶ್ವಾಸವನ್ನು ಮಾತ್ರ ಗಮನಿಸುವುದು, ಬೇರೆ ಏನು ಮಾಡಬಾರದು. ನೋ ನಾಮಸ್ಮರಣ, ನೋ ಮಂತ್ರ ಜಪ, ನೋ ದೈವಿಕ ಕಲ್ಪನೆ, ನೋ ಊಹಾ ಪ್ರಪಂಚ, ನೋ ಸಂಕಲ್ಪ. ಅವೆಲ್ಲ ಮಾಡಿದ್ದಾಗ ಆ ಮಾಡುವಂತ ಕ್ರಿಯೆಯನ್ನು ಧ್ಯಾನ ಅಂತ ಕರೆಯಂಗಿಲ್ಲ. ಧ್ಯಾನ ಅಂದ್ರೆ ಕೇವಲ ಉಸಿರಾಟದ ಕಡೆ ಗಮನವು ಮಾತ್ರವೇ. ಜಸ್ಟ್ ಅಬ್ಸರ್ವ್ ಯುವರ್ ಬ್ರೆತ್. ಶ್ವಾಸದ ಕಡೆ ಗಮನ, ಶ್ವಾಸದ ಕಡೆ ಗಮನ, ಶ್ವಾಸದ ಕಡೆ ಗಮನ. ಬೇರೆ ಏನು ಮಾಡಬಾರದು, ಕೇವಲ ಶ್ವಾಸವನ್ನು ಮಾತ್ರ ಗಮನಿಸಬೇಕು. There is no right meditation or wrong meditation. There is only one meditation, that is Anapanasati meditation. ಅದಕ್ಕೆ ಭಗವಾನ್ ಬುದ್ಧ ಸರಿಯಾದ ಧ್ಯಾನ ಅಂತ ಹೇಳಿದ್ರು. ಸರಿಯಾದ ಧ್ಯಾನ ಅಂದ್ರೆ ಆನಾಪಾನಸತಿ ಅಂತೇಳಿ ಆಗಿನ ಕಾಲಕ್ಕೆ ಪಾಲಿ ಭಾಷೆದಲ್ಲಿ ಹೇಳಿದ್ರು. ಸುಮಾರು 2500 ವರ್ಷಗಳ ನಂತರ ಈ ಕಲಿಯುಗದಲ್ಲಿ ಬುದ್ಧನಾದ ಪಿತಾಮಹ ಪತ್ರಿಜಿ ಅವರು ಅತ್ಯಂತ ಸರಳ ಭಾಷೆಯಲ್ಲಿ ಧ್ಯಾನ ಅಂದ್ರೆ ಶ್ವಾಸದ ಕಡೆ ಗಮನ. ನೋಡ್ರಿ, ಬಾಳೆಹಣ್ಣು ತಿನ್ಬೇಕು ಅಂದ್ರೆ ಮೇಲೆ ಸಿಪ್ಪೆ ತೆಗಿಬೇಕು, ಧ್ಯಾನ ಮಾಡಬೇಕು ಅಂದ್ರೆ ಶ್ವಾಸದ ಕಡೆ ಗಮನ ಕೊಡ್ಬೇಕು. ಇಷ್ಟೇ ಇರೋದು, ಬೇರೆ ಏನು ಮಾಡಬಾರ್ದು. ನಥಿಂಗ್ ಮೋರ್, ನಥಿಂಗ್ ಲೆಸ್. ಇಷ್ಟು ಸರಳವಾದ ಅರ್ಥಗರ್ಭಿತವಾದಂತ ಭಾಷೆಯಲ್ಲಿ ಪಾಮರ ಮನುಷ್ಯನಿಗೂ ಅರ್ಥ ಆಗುವ ರೀತಿಯಲ್ಲಿ
ಬ್ರಹ್ಮಾಂಡವನ್ನು ತಿಳಿಸಿಕೊಟ್ಟಿದ್ದಂತ ಆ ಒಂದು ಮಹಾ ಚೈತನ್ಯಕ್ಕೆ ಹಾಗೇ ಧ್ಯಾನದಲ್ಲೇ ಕೋಟಿ ಕೋಟಿ ವಂದನೆಗಳನ್ನ ಸಮರ್ಪಿಸಬೇಕು. ಮನುಷ್ಯರನ್ನು ಮಹಾತ್ಮರನ್ನಾಗಿ ಮಾಡುವಂತ ಆ ಮಹಾ ಚೈತನ್ಯದ ಒಂದು ಅತ್ಯದ್ಭುತ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದಕ್ಕೆ ನಮ್ಮೆಲ್ಲರ ಜೀವನ ಸಾರ್ಥಕವಾಗ್ತಾ ಇದೆ. ಸ್ವರ್ಗ ಅಂದ್ರೆ ಎಲ್ಲೋ ಇಲ್ಲ, 1,00,000 ಕಿಲೋಮೀಟರ್ ದೂರದಲ್ಲಿ. ಇಟ್ ಇಸ್ ದೇರ್ ವಿತ್ ಯು. ನಿನ್ನ ಜೊತೆಯಲ್ಲೇ ಸ್ವರ್ಗವು ಇದೆ. ಅದೇ ಈಗ ನೀನು ಅನುಭವಿಸ್ತಾ ಇರುವಂತ ಒಂದು ಆನಂದ ಸ್ಥಿತಿ. ಅದನ್ನೆಲ್ಲ ಪಡೆಯಕ್ಕೆ ಸಾಧ್ಯವಾಗಿದ್ದು ಕೇವಲ ಉಸಿರಾಟದ ಕಡೆ ಗಮನವನ್ನು ಕೊಡ್ತಾ ಇರೋದಿಕ್ಕೆ. ಲಾಸ್ಟ್ 1 minute, ಯಾರು ಕಣ್ ತೆಗಿಬಾರ್ದು. ಲಾಸ್ಟ್ 1 minute. ನಿಧಾನವಾಗಿ ಕೈಗಳನ್ನ ಬಿಡಿಸಿಕೊಂಡು ಕಣ್ಣಿನ ಮೇಲೆ ಇಟ್ಕೊಂಡು ಶ್ವಾಸದ ಚೈತನ್ಯದಿಂದ ದೇಹದ ಚೈತನ್ಯದ ಕಡೆ ಮರಳಿ ಬರಬೇಕು. ಪ್ಲೀಸ್ ಕಮ್ ಬ್ಯಾಕ್ ಫ್ರಮ್ ಬ್ರೆತ್ ಕಾನ್ಸಿಯಸ್ ಟು ಬಾಡಿ ಕಾನ್ಸಿಯಸ್. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಪ್ರಜ್ಞಾನ ಪ್ರಸಾರಣೆ ಅಲ್ಲ ಮೇಡಮ್ ಇದರ ಹೆಸರು? ಹೌದು ಸರ್, ಪ್ರಜ್ಞಾನ ಬ್ರಹ್ಮ ಅಂತಾನೂ ಕರೀತಾರೆ. ಜ್ಞಾನ ಅಪಾರವಾದಂತ ಜ್ಞಾನ. ಸೊ ಜ್ಞಾನವನ್ನು ತಿಳ್ಕೋಬೇಕು ಅಂದ್ರೆ ದೇರ್ ಆರ್ ಮೆನಿ ವೇಸ್. ಅದರಲ್ಲಿ ಈಗ ನಾವೇನು ಧ್ಯಾನ ಮಾಡಿದ್ದೀವಲ್ಲ, ದೇರ್ ಆರ್ ಮೆನಿ ಮಾಸ್ಟರ್ಸ್. ಧ್ಯಾನದ ಮುಖಾಂತರ ಜ್ಞಾನ ಲೋಕಗಳ ಜೊತೆ ಸಂಬಂಧವನ್ನು ಬೆಳೆಸಿಕೊಂಡು ಜ್ಞಾನವನ್ನು ಪಡ್ಕೊಂಡಿದೆ. ದಿಸ್ ಇಸ್ ಸೋ ಕಾಲ್ಡ್, ನಾವು ಇವತ್ತು ಚಾನಲಿಂಗ್ ಅಂತ ಕರಿತೀವಿ. ಸೂಕ್ಷ್ಮ ಲೋಕಗಳ ಜೊತೆಯಲ್ಲಿ ಸಂಪರ್ಕ. ಎಷ್ಟೊಂದು ಜನ ಹಿಂದಿನ ಕಾಲದಲ್ಲಿ ಅವ್ರು ಏನು ಓದಿರ್ಲಿಕ್ಕಿಲ್ಲ, ಆದ್ರೆ ಅದ್ಭುತವಾದಂತ ಜ್ಞಾನ ಭಂಡಾರಗಳನ್ನ ನಮಗೆ ಪುಸ್ತಕ ರೂಪದಲ್ಲಿ ಕೊಟ್ಟಿದ್ರು. ಅವ್ರು ಏನೂ ಓದಿರಲ್ಲ, ಹೇಗ್ ಸಾಧ್ಯ ಆಯ್ತು ಅದು? ಒಂದ್ ಕಡೆ ಮನುಷ್ಯನ್ಗೆ ಯಾವತ್ತು ಕನ್ಫ್ಯೂಸ್ ಯಾಕಂದ್ರೆ ಆಧ್ಯಾತ್ಮಿಕವನ್ನು ಅಷ್ಟು ಈಸಿಯಾಗಿ ಕೆಲವರು ಒಪ್ಕೊಳ್ಳೋದಿಲ್ಲ. ಏನ್ ಮೇಡಮ್, ಹೌದಾ ಅಲ್ಲ? ಆಧ್ಯಾತ್ಮಿಕದನ್ನ ಅಷ್ಟು ಈಸಿಯಾಗಿ ಒಪ್ಕೊಳ್ಳೋದಿಲ್ಲ. ಸೊ ಫಸ್ಟ್ ಪಾಯಿಂಟ್ ಏನಂತಾರಂದ್ರೆ, ಅಲ್ಲಪ್ಪ ಏನ್ ಇಷ್ಟೆಲ್ಲ ಹೇಳ್ತಿರಲ್ಲ ನೀವು, ನಾವೆಲ್ಲ ಇಷ್ಟೆಲ್ಲ ಮಾಡ್ತೀವಿ, ಏನಾಗೋದಿಲ್ಲ, ಬರೀ ಕಣ್ಣು ಮುಚ್ಕೊಂಡು ಕುಂತ್ರೆ ಏನಾಗ್ತದೆ? ಅವರಿಗೆ ಫಸ್ಟ್ ನೀನ್ ಯಾರನ್ನೇ ಕನ್ವಿನ್ಸ್ ಮಾಡಕ್ ಹೋಗ್ಬಾರ್ದು, ವಿಷಯವನ್ನು ತಿಳಿಸು. ಆಯ್ತಪ್ಪ, ನೀವು ಫಸ್ಟ್ ಕಣ್ಣು ಮುಚ್ಕೊಂಡು ಕೂಡೋದು ನೋಡು.
ಕಣ್ಣು ಮುಚ್ಕೊಂಡು ಕೂಡಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ ಮಿತ್ರ. ಅದೊಂದು ದೊಡ್ಡ ಸಾಹಸ. ಒಬ್ಬ ಮನುಷ್ಯ ಅತ್ಯಂತ ದೊಡ್ಡ ಸಾಹಸ ಕೆಲಸ ಏನ್ ಮಾಡ್ತಾನಂದ್ರೆ ಕಣ್ಣು ಮುಚ್ಕೊಂಡು ಕುಂತು ನೋಡುವುದೇ. ಅಲ್ಗಾಡ್ ಹೋಗ್ತದೆ ಸ್ವಲ್ಪ ದಿನ, ಕಣ್ಣು ತೆಗೆದು ಬಿಡೋಮಪ್ಪ, ಮೊದಲೇ ಚೆನ್ನಾಗಿತ್ತು, ಕೇವಲ ಒಂದ್ 5-6 ಆಲೋಚನೆಗಳು ಬರ್ತಾ ಇದ್ವು, ನನಗೆ ತಲೆನೋವು ಬರ್ತಾ ಇತ್ತು, ಅದೇ ಚೆನ್ನಾಗಿತ್ತು, ಇದೇನ್ ಮಾರ್ರೆ ಕಣ್ಣು ಮುಚ್ಕೊಂಡ್ರೆ ತಲೆ ಸಿಡಿಲ್ತಾ ಒಡೆದು ಹೋಗ್ತಾ ಇದೆ. ಅನ್ನ ಸುಮ್ನೆ ಕುದಿಯುತ್ತಾ ಮೇಡಮ್? ಹೌದಲ್ಲ? ಹಾಲು ಸುಮ್ನೆ ಕುದಿಯುತ್ತಾ? ಬೆಂಕಿ. ಅದೇ ತರ ಧ್ಯಾನವು. ಅದು ಒಂಥರ ಜ್ಞಾನವನ್ನು ಪಡ್ಕೊಂಡು, ಇನ್ನೊಂದ್ಸಲ ಜ್ಞಾನ ಅಂದ್ರೆ ಏನೋ ಒಂದು ಆಚಾರ್ಯ ಸಾಂಗತ್ಯಕ್ಕೆ ಹೋಗಿರ್ತೀವಿ. ಓಕೆ, ಆ ಗುರುಗಳ ಎದುರುಗಡೆ ಕೂತ್ಕೊಂಡು ಕೈಗಳು ಕಟ್ಕೊಂಡು ಕೇಳ್ತಾ ಇರ್ತೀವಿ. ಅಲ್ಲಿ ಒಂದು ವಿಷಯ ಸಂಗ್ರಹಣೆ ಆಗುತ್ತೆ, ಅಲ್ಲಿ ಒಂದು ಜ್ಞಾನವನ್ನು ಪಡ್ಕೊಂತೀವಿ. ಸೊ ಧ್ಯಾನ, ಆಚಾರ್ಯ ಸಾಂಗತ್ಯ, ಸಜ್ಜನ ಸಾಂಗತ್ಯ, 4 ಜನ ಸೇರಿ ಒಳ್ಳೆ ಮಾತು ಮಾತಾಡ್ಕೊಂತ ಇರ್ತೀವಿ. ಅಲ್ಲಿನೂ ನಮಗೆ ಬೇಕಾಗಿರುವಂತ ಒಂದು ಜ್ಞಾನ ಸಿಗುತ್ತೆ. ಅದೇ ರೀತಿಯಲ್ಲಿ ಸ್ವಾಧ್ಯಾಯವನ್ನು ಆಚರಣೆಯಲ್ಲಿ ಇಟ್ಟಿದ್ದಾಗ ಅಪಾರವಾದಂತ ಜ್ಞಾನ ಸಿಗುತ್ತೆ. ಮಹಾನ್ ವ್ಯಕ್ತಿಗಳ ಒಂದು ಜೀವನ ಚರಿತ್ರೆಯನ್ನು ನಾವು ತಿಳ್ಕೊಳ್ಳಕ್ಕೆ ಅನುಕೂಲವಾಗುತ್ತೆ. ಸ್ವಾಧ್ಯಾಯ ಅಂದ್ರೆ ಈಗ ಏನ್ ಪ್ರತಿಯೊಂದು ಪುಸ್ತಕ ಓದುವುದು ಸ್ವಾಧ್ಯಾಯ ಅನ್ನೋದಲ್ಲ. ಆಕ್ಚುಲಿ ಸ್ವಾಧ್ಯಾಯ ಅಂದ್ರೆ ಇಸ್ ಎಕ್ಸಾಕ್ಟ್ಲಿ ಪುಸ್ತಕ ಓದೋದು ಒಂದೇ ಅಂತಲ್ಲ. ಸ್ವ ಅಧ್ಯಾಯ, ನಿನ್ನನ್ನು ನೀನು ಅಧ್ಯಯನ ಮಾಡಿಕೊಳ್ಳುವಂತ ಒಂದು ಸ್ಥಿತಿ. ಯಾವಾಗ ಶೂನ್ಯ ಚಿತ್ತದಿಂದ, ಏಕಾಗ್ರತೆ ಚಿತ್ತೆಯಿಂದ, ಅಂದ್ರೆ ಕಾನ್ಸಂಟ್ರೇಟೆಡ್ ಮೈಂಡ್. ಶೂನ್ಯ, ಇಲ್ಲಿ ಏನು ಇಲ್ಲ. ಓಕೆ, ಏನಾದ್ರೂ ಒಂದು ಕೆಲಸ ಮಾಡಕ್ ಹೋದಾಗ ಏನಾಗ್ತದೆ, ಜಾಸ್ತಿ ಒಂದು ಅವೇರ್ನೆಸ್ ಆಗಿರ್ತೀವಿ. ಓಕೆ, ನಿಮಗೊಂದು ಚಿಕ್ಕ ಪಾಯಿಂಟ್, ಮಾಮೂಲಾಗಿ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ, ಸ್ವಲ್ಪ ಸೀರಿಯಸ್ ಆಗಿರ್ಬೇಕು. ನನಗೆ ಇಲ್ಲಿವರೆಗೆ ಅರ್ಥ ಆಗಲಾರ್ದಂತ ಒಂದು ಕ್ವಶನ್. ಮೇಡಮ್, ನೀವೇನಾದ್ರೂ ಆನ್ಸರ್ ಕೊಡ್ತೀರಾ? ಸ್ವಲ್ಪ ಆದ್ರೂ ಲೈಫ್ನಾಗ ಸೀರಿಯಸ್ ಆಗಿರ್ಬೇಕು ಅಂತಾರಲ್ಲ, ಏನದು? ಮೈ ಮೇಲೆ ಎಚ್ಚರ ಇರ್ಬೇಕು ಅಂತ. ಅದು ಸೀರಿಯಸ್ ಅಲ್ಲ. ಸೀರಿಯಸ್ ಅಂದ್ರೆ ಅದಲ್ಲ. ಯಾವ್ದೇ ನೀವು ಸ್ಕೂಲ್ಗೆ ಹೋಗ್ರಿ, ಮಾಸ್ಟರ್ ಅದೇ ಅಂತಾರೆ, ಬಿ ಸೀರಿಯಸ್ ಅಬೌಟ್ ಯುವರ್ ಸೆಲ್ಫ್ ಅಂತಾರೆ. ಸೀರಿಯಸ್ ಅಂದ್ರೆ ಹೆಂಗೆ? ಕೈ ಕಟ್ಕೊಂಡು ದಟ್ ಇಸ್ ನಾಟ್ ದಿ ಕರೆಕ್ಟ್ ವರ್ಡ್. ಬಿ ಅಟೆಂಟಿವ್, ಜಾಗೃತಿ ಸ್ಥಿತಿಯಲ್ಲಿ ಇರು. ನಾಟ್ ಬಿ ಸೀರಿಯಸ್. ಬಿ ಸೀರಿಯಸ್ ಅಂದ್ರೆ ಯಾರು ನೋಡಿದ್ರೆ ನೋಡ್ಲಾ ನಂಗೆ, ನಮ್ ಗಂಗಾವತಿ ಪ್ರಣೇಶ್ ಅಂತಾರ, ಗಂಡು ಮಕ್ಳು ಯಾವತ್ತು ಮುಖ ಹಿಂಗ್ ಇಟ್ಕೊಂಡು ಕುಂತಿರ್ತಾರಂತೆ, ಹೆಣ್ಮಕ್ಳು ನಗ್ತಾ ಇರ್ತಾರೆ, ಅದಕ್ಕೆ ಅವ್ರಿಗೆ ಆಯುಷ್ ಜಾಸ್ತಿ ಅಂತೇಳಿ. ಸೀರಿಯಸ್ ಆಗಿರೋದಾಗಲ್ಲ ಜೀವನ ಇರೋದು. ಜೀವನ ಅನ್ನೋದು ಜಾಗೃತ ಸ್ಥಿತಿಯಿಂದ ಇರ್ಬೇಕು, ಅಟೆಂಟಿವ್ ಸ್ಥಿತಿಯಾಗಿರ್ಬೇಕು. ಓಕೆ, ಯಾವುದೇ ಪುಸ್ತಕ ಓದ್ಬೇಕು ಅಂದ್ರೆ ಡೋಂಟ್ ಬಿ ಸೀರಿಯಸ್ ಅಂಡ್ ರೀಡ್ ದಿ ಬುಕ್. ನಿನಗೇನು ಅರ್ಥ ಆಗೋದಿಲ್ಲ. ಜಾಗೃತ ಸ್ಥಿತಿಯಿಂದ ಪುಸ್ತಕ ಓದ್ಬೇಕು. ಜಾಗೃತ ಸ್ಥಿತಿಯಿಂದ ಪುಸ್ತಕ ಓದಿದ್ದಾಗ ಮಾತ್ರವೇ ಆ ಪುಸ್ತಕದಲ್ಲಿ ಇರುವಂತ ಜ್ಞಾನ ನಿನಗೆ ಸಿಗುತ್ತೆ. ಇನ್ನು ಕೆಲವರು ಅಂತ ಇರ್ತಾರೆ, ಸರ್ ಯಾಕೋ ಪುಸ್ತಕ ಅರ್ಥ ಆಗೋಲ್ಲ ಸರ್ ಅಂತ. ದಯವಿಟ್ಟು ಅಂತ ಸಮಯದಲ್ಲಿ ಪುಸ್ತಕ ಬಾಜು ಇಟ್ಟು, ಅರ್ಥ ಆಗಲಾರದಂತ ಪುಸ್ತಕವನ್ನು ಎಂದಿಗೂ ಮುಟ್ಟಕ್ಕೆ ಹೋಗಬೇಡಿ. ದಟ್ ಮೀನ್ಸ್ ನಿನ್ನ ಒಂದು ಪ್ರಜ್ಞೆಗೆ ಆ ಪುಸ್ತಕದ ಪ್ರಜ್ಞೆಗೆ ಮ್ಯಾಚ್ ಆಗ್ತಾ ಇಲ್ಲ. ಆ ಹೊಸದಾಗಿ ಒಬ್ಬ ಸಾಧಕ ಬಂದಿರ್ತಾನೆ, ಬಂದು ಕೂಡಲೇ ಓಶೋದ ಒಂದು ಟಾಪ್ ಕ್ಲಾಸ್ ಬುಕ್ ತಗೊಂತಾನೆ, ಅವ್ನಿಗೆ ಏನು ಅರ್ಥ ಆಗೋದು.
ಅರ್ಥ ಆಗದೇ ಇದ್ರೆ ಪರವಾಗಿಲ್ಲ, ಅರ್ಥ ಮಾಡ್ಕೊಳ್ಳಾರ್ದ ವಿಷಯಗಳನ್ನ ಅರ್ಥ ಮಾಡ್ಕೊಂಡೇನೆ ಸಮಸ್ಯೆ ಇರೋದಿಲ್ಲ. ಓಕೆ, ಅದಕ್ಕೆ ನಮ್ಮ ಪಿತಾಮಹ ಆಗ್ಲಿ ಭಗವಾನ್ ಬುದ್ಧ ಆಗ್ಲಿ ಯಾವತ್ತು ಒಂದೇ ಮಾತು ಹೇಳ್ತಾರೆ, ಧ್ಯಾನದ ನಂತರ ನೀನು ಏನೇ ಕೆಲಸ ಮಾಡ್ಬೇಕಂದ್ರೇನು ಧ್ಯಾನದ ನಂತರ ಮಾಡಬೇಕು. ಸ್ವಾಧ್ಯಾಯ ಅಂದ್ರೆ ಪುಸ್ತಕ ಓದೋದು ಒಂದೇ ಅಲ್ಲ ಮಿತ್ರರೇ, ಸ್ವ ಅಧ್ಯಾಯವನ್ನು ಮಾಡುವುದು. ಈ ಫಾರ್ ಎಕ್ಸಾಂಪಲ್ ಇವತ್ತಿನ ನಮ್ಮ ಮಾಸ್ಟರ್ ಮುಮುಕ್ಷತ್ವ ಮುಲ್ಲ ಕಿರೀಟಂ, ಓಕೆ, ಇಂಥ ಒಂದು ಪುಸ್ತಕ ಇದು ಆಕ್ಚುಲಿ ನನಗೆ ಪತ್ರಿಜಿ ಅವರು ರೆಕಮೆಂಡ್ ಮಾಡಿದ್ದಂತ ಪುಸ್ತಕ. ನಾನು ಯಾವುದೋ ಒಂದು ಸಂಶಯದಲ್ಲಿ ಸಿಕ್ಕಿಕೊಂಡಿದ್ದೆ, ಸಂಶಯ, ಒಂದು ಡೌಟ್, ಯಾರನ್ನ ಕೇಳಬೇಕು? ನಾನು ಯೂಶುವಲಿ ಯಾರನ್ನಷ್ಟು ಕ್ವಶನ್ಸ್ ಹೆಚ್ಚಿಗೆ ಕೇಳೋದಿಲ್ಲ. ಏನ್ ಮೇಡಮ್, ಹಂಗೇನಾದ್ರೂ ಬಹಳ ಇದ್ರೆ ಸಾರ್ ಎಲ್ಲಿರ್ತಾರ ನೋಡ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಸಾರ್ ಜೊತೆ ಸುಮ್ಮನೆ ಕುಂತು ಬಿಡ್ತೀನಿ. ಸಾರನ್ನು ಇಮಿಡಿಯೇಟ್ ಆಗಿ ಕ್ವಶನ್ ಕೇಳೋದಿಲ್ಲ, ಸುಮ್ಮನೆ ಕುಂತು ಬಿಡ್ತೀನಿ ಸಾರ್ ಜೊತೆ, ಬೇಕಾಗಿರೋ ಉತ್ತರ ಸಿಕ್ಬಿಡ್ತದೆ. ಓಕೆ, ಅದು ಇದ್ದಕ್ಕಿದ್ದಂಗೆ ಸಾರ್ ಫೋನ್ ಮಾಡಿದ್ರು, ಏನ್ ಸಮಾಚಾರ ಎಲ್ಲ ಕೇಳ್ತಾ ಇದ್ರು. ಸಾರ್ ಅವ್ರಾಗ ಅವ್ರೇ ಅಂದ್ರು, ಮುಮುಕ್ಷತ್ರ ಮುಲ್ಲ ಕಿರೀಟಂ ಪುಸ್ತಕಂ ಚదివినావా? లేదు సార్, నువ్వు వేస్ట్ రా, ಫಸ್ಟ್ ಆ ಪುಸ್ತಕ ತರಿಸ್ಕೊಂಡು ಓದು. ಇಮಿಡಿಯೇಟ್ ಆಗಿ ವಿತ್ ಇನ್ ನೋ ಟೈಮ್ ನಾನು ಈ ಪುಸ್ತಕವನ್ನು ಓದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಒಂದು 100 ಪೇಜಸ್ ಆಗಿದ್ದ ನಂತರ ಮತ್ತೆ ಪತ್ರಿಜಿ ಅವರು ಫೋನ್ ಮಾಡಿದ್ರು, ಕೇಳಿದ್ರು, ಎಂತವರೆಗೂ వచ్చిందిరా పుస్తకం చదవడము, ಎಲ್ಲಿವರೆಗೂ ಬಂದದೆ ಅಂತ. ನಾನು ಒಂದು 100 ಪೇಜಿ ಆಗಿದೆ ಸಾರ್ ಅಂದೆ. ಓ, ಬ್ರೇಕ್ಫಾಸ್ಟ್ ಅಷ್ಟೇ ಆಯ್ತು, ಇನ್ನು ಡಿನ್ನರ್ ಲಂಚ್ ಬಾಕಿ ಅದೇ. ಯಾಕೆ ಈ ತರ ಸರ್? ಬ್ರೇಕ್ಫಾಸ್ಟ್ ಅಷ್ಟೇ ಮುಗಿದದೆ, ಡಿನ್ನರ್ ಲಂಚ್ ಬಾಕಿ ಇದೆ. ಆ ಪುಸ್ತಕವನ್ನು ಸಂಪೂರ್ಣವಾಗಿ ಓದಿದ ಮೇಲೆ ಆ ಬ್ರೇಕ್ಫಾಸ್ಟ್ ಅಂದ್ರೇನು, ಒಬ್ಬ ಸಾಧಕನಿಗೆ ಅಲ್ಪಾಹಾರ, ಮಧ್ಯಾಹ್ನ ಭೋಜನ, ರಾತ್ರಿ ಭೋಜನ ಅಂದ್ರೆ ಹೇಗಿರಬೇಕು ಅನ್ನುವ ವಿಷಯ ಈ ಪುಸ್ತಕದಿಂದ ಗೊತ್ತಾಯಿತು. ಸೊ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಉನ್ನತ ಸ್ಥಿತಿ ಮುಮುಕ್ಷತ್ವಂ ಅಂದ್ರೆ ಅದನ್ನೇ ದೊಡ್ಡ ಸಂಸ್ಕೃತ ವರ್ಕ್ ಅಂತ ತಿಳ್ಕೊಬೇಡಿ, ಒಂದು ಒಳ್ಳೆಯ ಸ್ಥಿತಿ ಅಷ್ಟೇ, ಅಚಂಚಲವಾದಂತ ಒಂದು ಸ್ಥಿತಿ. ಓಕೆ, ನಾವು ಮರಿತೀವಲ್ಲ ಮಾಮೂಲಾಗಿ PSS ಅನ್ನಾಗ ಸಹಸ್ರಾರ ಸ್ಥಿತಿ ಅಂತೇಳಿ, ಥರ್ಡ್ ಐ ಸ್ಟೇಜ್, ವಾಟ್ ಎವರ್ ಇಟ್ ಈಸ್. ಸೊ ಹಳ್ಳಿ ಭಾಷೆದಲ್ಲಿ ತಿಳ್ಕೊಬೇಕಂದ್ರೆ, ಯಾಕಂದ್ರೆ PMC ಪ್ರೇಕ್ಷಕರು ಹೊಸ ಜಾಸ್ತಿ ಜನ ಇದ್ದಾರೆ, ಅವರಿಗೆ ಸರಳವಾದಂತ ಭಾಷೆಯಲ್ಲಿ ತಿಳ್ಕೋಬೇಕು ಅಂದ್ರೆ ಒಳ್ಳೆ ಆಧ್ಯಾತ್ಮಿಕ ಸ್ಥಿತಿ ಪಡೆಯೋದು ಅಷ್ಟು ಸುಲಭ ಅಲ್ಲ, ಅಷ್ಟು ದೊಡ್ಡ ಸಾಧನೆ ಬೇಕು. ಹೇಗೆ ತುಪ್ಪವನ್ನು ಊಟ ಮಾಡ್ಬೇಕು ಅಂದ್ರೆ ಅದನ್ನ ಮೊದಲು ಹಾಲನ್ನು ಕಾಯಿಸ್ಬೇಕು, ಎಪ್ಪ ಹಾಕ್ಬೇಕು, ಅದ್ರ ಮೇಲೆ ಇರುವಂತ ಕೆನೆ ತೆಗಿಬೇಕು, ಮತ್ತೆ ಸೋ ಮೆನಿ ಪ್ರಾಸೆಸ್. ಕತೆ ಕೇಳಿ ಮನೆಗೆ ಹೋಗ್ಬೇಕಂದ್ರೆ ಸಾಕಷ್ಟು ಕತೆಗಳು ಕೇಳಬಹುದು. 100 ವರ್ಷ ಕತೆ ಕೇಳಿ ಮತ್ತೆ ಎಲ್ಲಿದ್ಯಪ್ಪ ಅಂದ್ರೆ ಇನ್ನು ಏನೇ ಇಲ್ಲಪ್ಪ, ಹಂಗಲ್ಲ. ಆಧ್ಯಾತ್ಮಿಕತೆ ಅಂದ್ರೆ ಅದಲ್ಲ. ಈಗ ಮಾಮೂಲಾಗಿನು ಎಷ್ಟೋ ಒಂದು ಈ ನ್ಯೂಸ್ ಚಾನೆಲ್ನಾಗನು ಕೆಲವು ದೇವಸ್ಥಾನಗಳಲ್ಲಿನೂ ಹೇಳ್ತಾ ಇರ್ತಾರೆ ಆಧ್ಯಾತ್ಮಿಕ ಪ್ರವಚನ. ನನಗೆ ಅರ್ಥ ಆಗ್ತಾ ಇರ್ಲಿಲ್ಲ. ನಾನು ಚಿಕ್ಕ ಮಗು ಇದ್ದಾಗ ಏನು ಆಧ್ಯಾತ್ಮಿಕ ಪ್ರವಚನ ಅರ್ಥ ಆಗ್ತಾ ಇರ್ಲಿಲ್ಲ. ಏನಪ್ಪಾ ಇದು ಆಧ್ಯಾತ್ಮಿಕ ಪ್ರವಚನ ಅಂತಾರೆ, ದೇವ್ರ ಬಗ್ಗೆ ಹೇಳ್ತಾರೆ. ಏನ್ ಮೇಡಮ್, ನಿಮ್ಗೆ ಯಾವ ಡೌಟ್ ಬಂದಿಲ್ಲ? ಗಂಗಾವತ್ನಾಗ ನಮಗಿಂತ ನಿಮ್ಗೆ ಜಾಸ್ತಿ ಪ್ರವಚನ ಕಾರ್ಯಕ್ರಮ ಆಗ್ತದ ಸರ್. ಎಲ್ಲರಲ್ಲಿ 1 hour ಕುಂತ ಪ್ರವಚನ ಕೇಳ್ತಾರ್ರಿ, ಮನೆಗ್ ಬಂದಿಂದ ಆಜಿಟಿ ಅವ್ರ ಹೆಂಗಿರ್ತಾರ ಕೇಳಿದ್ದೆ. ಅದು ಕರೆಕ್ಟ್. ಅವರು ಆಧ್ಯಾತ್ಮಿಕ ಪ್ರವಚನ ಅಂತ ಇದ್ರು, ದೇವರ ಬಗ್ಗೆ ಹೇಳ್ತಾ ಇದ್ರು. ಮಿತ್ರರೇ, ದೇವರ ಬಗ್ಗೆ ಹೇಳುವುದು ಆಧ್ಯಾತ್ಮಿಕ ಪ್ರವಚನ ಅಲ್ಲ. ನಿಮಗೆ ಈ ಮಾತುಗಳನ್ನ ಕೇಳೋದು
ಕಹಿಯಾಗಿರ್ಬೋದು, ಅದು ಧಾರ್ಮಿಕ ಪ್ರವಚನ, ಅದು ಆಧ್ಯಾತ್ಮಿಕ ಪ್ರವಚನ ಎಂದಿಗೂ ಆಗೋದಿಲ್ಲ. ಆಧ್ಯಾತ್ಮಿಕ ಪ್ರವಚನ ಅಂದ್ರೆ ನಿನ್ನ ಬಗ್ಗೆ ನೀನು ತಿಳ್ಕೊಂಡೋದು, ನಿನ್ನ ಬಗ್ಗೆ ತಿಳ್ಕೊಂಡೋದಕ್ಕೆ ಒಂದು ದಾರಿಯನ್ನು ತೋರಿಸುವಂತ ಪ್ರವಚನವನ್ನು ಆಧ್ಯಾತ್ಮಿಕ ಪ್ರವಚನ ಅಂತ ಕರೀತಾರೆ. ರೈಟಿಯಸ್ ಲಿವಿಂಗ್ ಅಂತ ಏನ್ ಕರೀತಾರಲ್ಲ, ಸರಿಯಾದ ಜೀವನಕ್ಕೆ ಮಾರ್ಗವೇ ಆಧ್ಯಾತ್ಮಿಕ ಪ್ರವಚನ. ಏನ್ ಮೇಡಮ್, ಹೌದಾ ಅಲ್ಲ? ಕರೆಕ್ಟ್. ಆಧ್ಯಾತ್ಮಿಕ ಪ್ರವಚನ ಅಂದ್ರೆ ಅದು ನಮಗೆ ಕಣ್ಣಿಗೆ ಕಾಣುವಂತ ದೇವರನ್ನು ಪರಿಚಯ ಮಾಡೋದು, ಅದು ಧಾರ್ಮಿಕ ಪ್ರವಚನ. ಆಧ್ಯಾತ್ಮಿಕ ಪ್ರವಚನ ಅಂದ್ರೆ ನಮ್ಮ ಕಣ್ಣಿಗೆ ಕಾಣಲಾರದಂತ ಕಣ್ಣುಗಳನ್ನು ಮುಚ್ಚಿ ಆಶ್ವಾಸದ ಅನುಭೂತಿಯನ್ನು ಪಡೆದಾಗ ಅನುಭವಕ್ಕೆ ಬರುವಂತ ಒಂದು ದೈವತ್ವವನ್ನು ತೋರಿಸುವುದೇ ಆಧ್ಯಾತ್ಮಿಕ ಪ್ರವಚನ. ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಿತ್ರರೇ, ಇಂಥ ಒಂದು ಪವಿತ್ರವಾದಂತ ಕೆಲಸ ಅದು. ಅಂತ ಒಂದು ಪವಿತ್ರವಾದಂತ ಕೆಲಸ ಮಾಡಬೇಕು ಅಂತ ಅಂದಾಗ ನಮ್ಮ ಮನೋಸ್ಥಿತಿ ಯಾವ ರೀತಿಯಲ್ಲಿ ಇರ್ಬೇಕು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕ್ಲೀನ್, ಟೋಟಲ್ ಎಂಟಿನೆಸ್, ಟೋಟಲ್ ಎಂಟಿನೆಸ್. ಆ ತರ ಒಂದು ಸ್ಥಿತಿಯಲ್ಲಿ ಓದಬೇಕಾಗಿರುವಂತ ಒಂದು ಮಹಾನ್ ಪುಸ್ತಕ ಈ ಮುಮುಕ್ಷತ್ವ ಮುಲ್ಲ ಕಿರೀಟ. ನೋಡಿ, ಇವರೇ ಕೃಷ್ಣ ಸಿಂಗ್ ಅಂದ್ರೆ ಇವ್ರೆ. ಇವ್ರೇನು ಸುಮ್ನೆ ಹುಟ್ಟಿದ್ದಾಗಿಂದಿನ ಸಾಧು ಅಲ್ಲ, ಒಂದು ಮಹಾರಾಜ. ಸೊ ಹಿಸ್ ಒರಿಜಿನಲ್ ನೇಮ್ ವಾಸ್ ಕೃಷ್ಣ ಸಿಂಗ್. ಓಕೆ, ಪಾಟಿಯಾಲ, ಈ ಸದ್ಯಕ್ಕೆ ಪಂಜಾಬ್ ಸ್ಟೇಟ್ ಅಲ್ಲಿ ಪಾಟಿಯಾಲ ಅಂತ ಇರುತ್ತಲ್ಲ, ಆ ಒಂದು ಪಾಟಿಯಾಲ ಸಂಸ್ಥಾನಕ್ಕೆ ಮಹಾರಾಜರು. ಈ ಒಂದು ಪ್ರಸ್ತುತ ಕಾಲಮಾನ ಪರಿಸ್ಥಿತಿಯಲ್ಲಿ ಮನುಷ್ಯನ ದೌರ್ಭಾಗ್ಯ ಏನಂದ್ರೆ, ಜೀವಂತವಾಗಿದ್ದಾಗ ಅವ್ರ ಮಾತುಗಳನ್ನ ಯಾರು ಕೇಳುವುದಿಲ್ಲ. ಅವರು ದೇಹ ತ್ಯಾಗ ಮಾಡಿದ ಮೇಲೇನು ಜೀವಂತವಾಗಿದ್ದಾಗನೇ ನೀನು ಕೇಳಕ್ಕಾಗಿಲ್ಲ, ಸತ್ ಮೇಲೆ ಏನ್ ಕೇಳ್ತೀಯ ನೀನು? ಅದಕ್ಕೆ ಅವ್ರ ಮಹಾನ್ ವ್ಯಕ್ತಿ ಅಂತೇಳಿ ವಿಗ್ರಹಗಳನ್ನು ಇಟ್ಟು ಜಯಂತಿ ದಿನ ಹೋಗಿ ಹೂವಿನ ಹಾರ ಹಾಕಿ ಡಂಬುರ ಹೊಡ್ಕೊಂತ ಬಣ್ಣ ಹಾಕೊಂತ ಡ್ಯಾನ್ಸ್ ಮಾಡ್ಕೊಂಡು ಮನೆಗೆ ಬಂದು ಸುಸ್ತಾಗಿ ಮಲಗಿಬಿಟ್ರೆ ಆಯ್ತು, ನಮ್ ಬಸವಣ್ಣ ಹ್ಯಾಪಿ, ನಮ್ ಕನಕದಾಸರ ಹ್ಯಾಪಿ, ನಮ್ ವಾಲ್ಮೀಕಿ ಹ್ಯಾಪಿ, ನಮ್ಮ ಅಂಬಿಗರ ಚೌಡಯ್ಯ ಹ್ಯಾಪಿ, ನಮ್ಮ ಮಾಚಿದೇವರ ಮಡಿವಾಳ ಮಾಚಿದೇವರ ಹ್ಯಾಪಿ. ಎಷ್ಟು ದಿನ ಅಂತ ಈ ಸರ ಕಾಲ ಕಲಿತೀರಾ? ಆಯ್ತು, ಇಲ್ಲಿಯವರೆಗೆ ಒಂದು ಅಜ್ಞಾನದಲ್ಲಿ ಜೀವನ ಮಾಡ್ತಾ ಇದ್ವಿ. ಮೊನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನು ಒಂದು ಮಾತು ಹೇಳ್ತಾ ಇದ್ರು, ಒಂದಾನೊಂದು ಕಾಲಕ್ಕೆ ಬಲವಂತರು ರಾಜ್ಯವನ್ನ ಆಳ್ತಾ ಇದ್ರು, ಲೈಕ್ ಅಲೆಕ್ಸಾಂಡರ್, ಸಮ್ ಎಕ್ಸಾಂಪಲ್ಸ್ ತಗೊಂಡಿದ್ರು. ನಂತರ ಬಂಡವಾಳಶಾಹಿಗಳು, ಅಂದ್ರೆ ರೊಕ್ಕ ಯಾರು ಜಾಸ್ತಿ ಇರುತ್ತೆ. ಬಟ್ ಪ್ರೆಸೆಂಟ್ ಯುಗ ಅನ್ನೋದು ಏನ್ ನಡೀತಾ ಇದೆಯಲ್ಲ, ಇದು ಜ್ಞಾನದ ಯುಗ. ಬಹಳಷ್ಟು ಜನಕ್ಕೆ ಈಗ ಬೇಕಾಗಿರೋದು ರೈಟ್ ವೇ ಆಫ್ ಲಿವಿಂಗ್. ಮೊನ್ನೇನು ಯಾವುದೋ ಒಂದು ಮಾರ್ನಿಂಗ್ ಸೆಷನ್ ಅಲ್ಲಿ ನಾನು ಹೇಳ್ತಾ ಇದ್ದೆ ಮಿತ್ರರೇ, ಮನುಷ್ಯ ಚಂದ್ರಮಾನ ಮುಟ್ಟೋದು ಹೇಗೆ ಅಂತ ತಿಳ್ಕೊಂಡಾನೆ, ಆದ್ರೆ ಭೂಮಿ ಮೇಲೆ ಯಾವ ರೀತಿಯಲ್ಲಿ ಜೀವಿಸಬೇಕು ಅನ್ನೋದು ಇನ್ನೂ ತಿಳಿದಿಲ್ಲ. ಅದಕ್ಕೆ ಇನ್ನು ಕಷ್ಟದಲ್ಲಿ, ಇನ್ನು ದುಃಖ. ನಿನ್ನೆ ಒಬ್ಬ ಮಾಸ್ಟರ್ ನೋಡಿ, ನಮ್ಮ ಬಳ್ಳಾರಿ ಲಿಂಗನಗೌಡ ಅವರು, ಅವ್ರದ್ದೊಂದು ಯೂಟ್ಯೂಬ್ನಾಗ ಒಂದು ಪ್ರವಚನ ಕೇಳ್ತಾ ಇತ್ತು, ಸರ್ವಜ್ಞ ಪ್ರವಚನ ಕೇಳೋ ಕಾಲಕ್ಕೆ ಅದರಲ್ಲಿ ಒಂದು ಮಾಹಿತಿಯನ್ನು ಕೊಟ್ರು. ಈ ಭೂಮಂಡಲದ ಮೇಲೆ ಪ್ರತಿ ಒಂದು 3 ನಿಮಿಷಕ್ಕೆ ಒಬ್ಬ ಮನುಷ್ಯ ಆತ್ಮಹತ್ಯೆಯನ್ನು ಮಾಡ್ಕೊಂತ ಇದ್ದಾನೆ. ವಾಟ್ ಇಟ್ ಈಸ್?
ಎಷ್ಟು ಅಜ್ಞಾನದಲ್ಲಿದ್ದೀವಿ. ಆ ಅಜ್ಞಾನವನ್ನು ದೂರಗೊಳಿಸ್ಬೇಕು ಅಂದ್ರೆ ಮನುಷ್ಯನಿಗೆ ಅಪಾರವಾದಂತ ಜ್ಞಾನ ಬೇಕು. ಆ ಜ್ಞಾನವನ್ನು ಪಡ್ಕೊಂಡಕ್ಕೆ ಇರುವ ಮಾರ್ಗದಲ್ಲಿ ಒಂದಾನೊಂದು ಮಾರ್ಗ ಈ ಒಂದು ಸ್ವ ಅಧ್ಯಾಯ. ಧ್ಯಾನ ಇದೆ, ಆಚಾರ್ಯ ಸಾಂಗತ್ಯ ಇದೆ, ಸಜ್ಜನ ಸಾಂಗತ್ಯ ಇದೆ. ಆಕ್ಚುಲಿ ಸ್ವಾಧ್ಯಾಯ ಬಹಳ ಅಟೆಂಟಿವ್ ಆಗಿ ಮಾಡಿದ್ದಾಗ ಏನ್ ಮೇಡಮ್ ನಿಮಗೆ ನೀವು ಪರಿಚಯ ಆಗ್ತೀರಿ. ಈಗ ನಾನಂತೂ ಕೃಷ್ಣ ಸಿಂಗ್ ನೋಡಿಲ್ಲ, ಓಕೆ, ನಾನಂತೂ ನೋಡಿಲ್ಲ. ಬಟ್ ಈ ಕಾಗದ ಏನ್ ನಾವು ಅಂತ ಕರಿತೀವಲ್ಲ, ಇದು ನಮಗೆ ಕಣ್ಣಿಗೆ ಏನ್ ಕಾಣುತ್ತೆ? ಈಗ ಚರ್ಮಚಕ್ಷುಗಳಿಗೆ ಏನು ಯಾವ ರೀತಿಯಲ್ಲಿ ಕಾಣುತ್ತೆ? ಇದು ಏನ್ ಮೇಡಮ್? ನಮ್ಮ ಚರ್ಮಚಕ್ಷುಗೆ ಇದು ಯಾವ ರೀತಿಯಲ್ಲಿ ಕಾಣುತ್ತೆ? ಒಂದು ಪೇಪರ್ ರೂಪದಲ್ಲಿ ಕಾಣುತ್ತೆ, ಹೌದಾ ಅಲ್ಲ? ನಮ್ಮ ಚರ್ಮಚಕ್ಷು ಅಂದ್ರೆ ಈ ಈ ಓಪನ್ ಐಸ್ಗೆ ಇದು ಒಂದು ಹಾಳಿ ಪೇಪರ್ ರೂಪದಲ್ಲಿ ಕಾಣುತ್ತೆ. ಆದ್ರೆ ಈ ಪುಸ್ತಕ ನಾನು ಓದೋ ಕಾಲಕ್ಕೆ ನನಗೆ ಡೈರೆಕ್ಟ್ ಸಾಕ್ಷಾತ್ ಕೃಷ್ಣ ಸಿಂಗ್ ಅವರೇ ಕಾಣ್ತಾ ಇದ್ರು. ಎಲ್ಲಿ ಆರಂಭ ಮಾಡ್ತಾ ಇದ್ನೋ, ಎಲ್ಲಿ ಆವತ್ತಿನ ದಿನ ಮುಕ್ತಾಯ ಮಾಡ್ತಾ ಇದ್ನೋ ನನಗೇ ಗೊತ್ತಾಗ್ತಾ ಇರ್ಲಿಲ್ಲ. ಒಂದು 50 ರೂಪಾಯಿ 70 ರೂಪಾಯಿ ಟಿಕೆಟ್ ಕೊಟ್ಟು ಒಂದು ಥಿಯೇಟರ್ಗೆ ಹೋದಾಗ ಆ ಸಿಲ್ವರ್ ಸ್ಕ್ರೀನ್ ಮೇಲೆ ಪಿಕ್ಚರ್ ಹೆಂಗ್ ಕಾಣ್ತಾ ಇತ್ತು, ಕೃಷ್ಣ ಸಿಂಗ್ ಅವರ ಜೀವನ ನನಗೆ ಹಂಗ್ ಕಾಣ್ತಾ ಇತ್ತು. ನಾನು ಇಲ್ಲಿ ಹೇಳೋದಿಕ್ಕೆ ಇಷ್ಟಪಡೋದೇನಂದ್ರೆ, ಓದುವ ಕಾಲಕ್ಕೆ ಅಷ್ಟು ಅಟೆಂಟಿವ್ ಆಗಿ ಓದಬೇಕು. ಡೋಂಟ್ ಬಿ ಸೀರಿಯಸ್ ವೈಲ್ ರೀಡಿಂಗ್. ಅಟೆಂಟಿವ್ ಆಗಿರ್ಬೇಕು, ಜಾಗೃತ ಸ್ಥಿತಿಯಲ್ಲಿ ಇರ್ಬೇಕು. ಏನಪ್ಪಾ ಪುಸ್ತಕ ತಗೊಂಡ್ಬಂದಿದ್ದೀನಿ, 350 ರೂಪಾಯಿ ತಗೊಂಡಾರ ಅವ್ರು ಪದ್ಮಾ ಮೇಡಮ್ ಹೇಳಿದ್ದಕ್ಕೆ, ಅದನ್ನ ಜಲ್ದಿ ಮುಗಿಸ್ಬೇಕು. ಅಟ್ಲೀಸ್ಟ್ ಇವತ್ತು ಇನ್ನು ಕೆಲವರು ಇರ್ತಾರೆ, ಡೈಲಿ ರೀಡ್ 10 pages ಮಿನಿಮಮ್. ವಾಟ್ ಈಸ್ ಇಟ್? ಜ್ಞಾನ ಏನ್ ಬಜಾರಲ್ಲಿ ಸಿಗುವಂತ ವಸ್ತು ತೂಕ ಹಾಕಕ್ಕೆ? ಏನ್ ಮೇಡಮ್ ಗಂಗಾವತಿ ಅಲ್ಲಿ ಹಂಗ ಏನಾದ್ರು ಮಾರಾಟ ಮಾಡ್ತಾರ? ಇಲ್ಲ. ಜ್ಞಾನವನ್ನು ಪಡ್ಕೊಂಡ ರೀತಿ ಅದು ಅಲ್ಲ ಮಿತ್ರವೇ. ತೂಕ ಮಾಡೋದು ಅನ್ನೋದಲ್ಲ. ಲೈಕ್ ಮಾರ್ಟ್, ಈಗಂತೂ ಹೊಸ ಮಾರ್ಟ್ ಬಂದವಲ್ಲ, ಆಲ್ರೆಡಿ ಪ್ಯಾಕ್ಡ್ ಫುಡ್ ಎಲ್ಲ ಇದು. ಜ್ಞಾನವನ್ನು ಪಡ್ಕೋಬೇಕು ಅಂದ್ರೆ ಶ್ರದ್ಧೆ ಇರಬೇಕು. ಒಂದು ಪುಸ್ತಕ ಓದ್ಬೇಕಂದ್ರೆ ಶ್ರದ್ಧೆ ಇರ್ಬೇಕು. ನಿನ್ನ ಒಂದು ಅಂತರಾಳದ ಪ್ರಪಂಚ ಆ ಪುಸ್ತಕದ ಜೊತೆ ಮ್ಯಾಚ್ ಆಗೋ ಕಾಲಕ್ಕೆ ನೀನು ಆ ಒಂದು ಶ್ರದ್ಧೆ ಅನ್ನೋದಿದ್ದಾಗ ಪುಸ್ತಕ ಮುಟ್ಟಿದ ತಕ್ಷಣ ನಿನಗೆ ಗೊತ್ತಿರ್ಲಾರ್ದಂತ ಒಂದು ವೈಬ್ರೇಷನ್ ಅನ್ನೋದು ಸಿಕ್ಕಿಬಿಡುತ್ತೆ ಮಿತ್ರ. ಈಗ ನಾವು ಅಂತೀವಿ ನೋಡಿ, ಲೈಕ್ ಮೈಂಡೆಡ್ ಪೀಪಲ್ ಕಮ್ಸ್ ಟುಗೆದರ್ ಅಂತೇಳಿ. ಸ್ವಜಾತಿ ಪಕ್ಷಿಗಳೆಲ್ಲ ಒಂದೇ ಗೂಡಿಗೆ ಸೇರ್ತವೆ. ಓಕೆ, ಅದೇ ತರ ನಿನಗೆ ಬೇಕಾಗಿರೋ ಒಂದು ಪುಸ್ತಕ, ಈಗ ಯಾವ್ದಾದ್ರು, ಈಗ ರೈಟ್ ಸ್ಪಿರಿಚುವಲ್ ಬುಕ್, ನಿಮಗೆ ಅದು ಒಂದು ಅಡ್ಡಿ ಆಟಂಕ ಅನ್ನೋದು ಒಂದು ಪುಸ್ತಕದಲ್ಲಿ ಆಗ್ತಾ ಇದ್ರೆ ದಟ್ ಈಸ್ ನಾಟ್ ದಿ ರೈಟ್ ಸ್ಪಿರಿಚುವಲ್ ಬುಕ್. ರೈಟ್ ಸ್ಪಿರಿಚುವಲ್ ಬುಕ್ ಅಂದ್ರೆ ವಿಶಾಲ ತತ್ವವನ್ನು ನಿಮಗೆ ತೋರಿಸಿಕೊಡುವುದೇ ರೈಟ್ ಸ್ಪಿರಿಚುವಲ್ ಬುಕ್. ಇಷ್ಟು ಒಂದು ಐಡಿಯಾ ಇಟ್ಕೊರಿ ಸಾಕು. ರೈಟ್ ಸ್ಪಿರಿಚುವಲ್ ಬುಕ್ ಅಂದ್ರೆ ಏನು ಅಂತ. ಇಲ್ಲ, ಆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಲ್ಲಿ ಪತ್ರಿಜಿ ಅವರು ಹೇಳ್ತಾರೆ, ನೀವು ಒಂದು ಧ್ಯಾನ ಮಹಾಚಕ್ರ ಅಟೆಂಡ್ ಆದ್ರೆ ಕನಿಷ್ಠ ಆ ಧ್ಯಾನ ಮಹಾಚಕ್ರದಲ್ಲಿ 25 30 ಪುಸ್ತಕ ಬಿಡುಗಡೆ ಆಗ್ತವೆ. ಒಂದು ವರ್ಷದಲ್ಲಿ ಆ 20 ಪುಸ್ತಕ ಓದೋದ್ರೆ ಸಾಕು, ನಿಮಗೆ ಮುಗಿದೋಗ ಇಡೀ ವರ್ಷವೇ ಸರಿ ಹೋಗಂಗಿಲ್ಲ. ಸೊ ಅದು ರೈಟ್ ಸ್ಪಿರಿಚುವಲ್ ಬುಕ್ಸ್ ಅಂದ್ರೆ. ಕಮಿಂಗ್ ಟು ಈ ಮುಮುಕ್ಷತ್ವ ಮುಲ್ಲ ಕಿರೀಟ, ಇದಕ್ಕಿಂತ ಮುಂಚಿತವಾಗಿ ನಾವೇನೋ ಪಾಯಿಂಟ್ ಮಾತಾಡ್ಕೊಂತ ಇದ್ವಿ ಮೇಡಮ್. ಜೀವಂತವಿದ್ದಾಗ ಯಾವ ಮಾಸ್ಟರ್ ಮಾತನ್ನ ನಾವು ಕೇಳಂಗಿಲ್ಲ, ಹತ್ತ ಮೇಲೆ ಅವ್ರನ್ನ ಪ್ರತಿಮೆ ಮಾಡಿ ಕುಂದಿರಿಸ್ತೀವಿ. ಇದೇ ಆಗಿನ ಕಾಲಕ್ಕಿಂದನೂ ಈಗಿನ ಕಾಲಕ್ಕೆವರೆಗೂ ನಡ್ಕೊಂತ ಬಂದಿರೋದು ಹಿಸ್ಟ್ರಿ ಏನಪ್ಪಾ ಅಂದ್ರೆ ಇದೇ. ಅದೇನು ನಮ್ ಕರ್ನಾಟಕ ಏನ್ ಸ್ಪೆಷಲ್ ಅಲ್ಲ,
ಇನ್ನು ತೆಲಂಗಾಣ ಏನು ಸ್ಪೆಷಲ್ ಅಲ್ಲ, ಆಂಧ್ರ, ಇಡೀ ಪ್ರಪಂಚದಲ್ಲಿ ನಡೀತಾ ಇರೋದೇ ಹಾಗೆ. ಒಬ್ಬ ಮಾಸ್ಟರ್ ಏನಾದ್ರೂ ಹೇಳ್ತಾ ಇದ್ದಾನಂದ್ರೆ ಒಂದು ಸೆಕೆಂಡ್ ನಿಂತ್ಕೊಂಡು ಯೋಚನೆ ಮಾಡಿ, ಆಚರಣೆಯಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡಿ. ಓಕೆ, ಈ ಒಂದು ಕೃಷ್ಣಾಜಿ, ಆ ಕೃಷ್ಣ ಸಿಂಗ್ ಮಹಾರಾಜನವ್ರು ಏನಿದಾರಲ್ಲ, ಇವರೇನು ಶತಮಾನಗಳು ಹಿಂದೆ ಇದ್ದಿದ್ದಂತ ಯೋಗಿ ಅಲ್ಲ, ಜಸ್ಟ್ ರೀಸೆಂಟ್ ಪೀರಿಯಡ್ಸ್. ಇವರು ದೇಹ ತ್ಯಾಗ ಮಾಡಿದ್ದೇ 1955 ಅಲ್ಲಿ, 1955ರಲ್ಲಿ. ಸುಮಾರು ಈಗ ನಾವು ಮಾಮೂಲಾಗಿ ಯಾರಾದ್ರೂ ಈ ಪತ್ರಿಸಾರೆ ಅಂತ ಇರ್ತಾರಲ್ಲ, ಈ ಭೂಮಿಯ ಮೇಲೆ ಕೊನೆ ಮನುಷ್ಯ ಸಂಪೂರ್ಣ ಶಾಕಾಹಾರಿ ಆಗುವವರೆಗೆ ನಾನು ಇದೇ ದೇಹದ ಜೊತೆಯಲ್ಲಿ ಹೀಗೆ ಇರ್ತೀನಿ ಅಂತೇಳಿ. ಸೊ ಪ್ರತಿಯೊಂದು ಪಿರಮಿಡ್ ಮಾಸ್ಟರ್ಗೆ ಲೈಕ್ ಆಗುತ್ತೆ. ಹೊರಗಿನ ಪೀಪಲ್ಸ್ಗೆ ಏನಾಗ್ತದೆ, ಒಳ್ಳೆ ಗ್ಯಾಸ್ ಬಿಡ್ತಾ ಇದ್ದಾನೆ ಅಂತ. ಈಸ್ ಇಟ್ ಪಾಸಿಬಲ್ ಇನ್ ದಿಸ್ ಪ್ರೆಸೆಂಟ್ ಯುಗ ಅಂತಂದಾಗ, ಯು ಜಸ್ಟ್ ಪರ್ಚೇಸ್ ದಿಸ್ ಬುಕ್ ಅಂಡ್ ಗಿವ್ ಇಟ್ ಟು ದಟ್ ಮಾಸ್ಟರ್. ಈ ಮಾಸ್ಟರು 180 ವರ್ಷಗಳು ಜೀವನ ಮಾಡಿದ್ದ, 180 years. ನಮ್ಮ ಕರ್ನಾಟಕದಲ್ಲಿನೇ ಇವರು ಈ ಲಾಸ್ಟ್ ಮೂಮೆಂಟ್ ದಲ್ಲಿ ಸಂಚಾರ ಮಾಡಿದ್ರು. ನಿಯರ್ ಬೈ ಗೌರಿಬಿದ್ನೂರು ಒಂದು ಸಂಸ್ಥಾನವನ್ನು ಇವರು ಪ್ರಾರಂಭ ಮಾಡಿದ್ರು. ಮೈಸೂರು ಮಹಾರಾಜರನ್ನ ಭೇಟಿಯಾಗಿದ್ರು. ನನಗೆ ಎಷ್ಟೊಂದು ಸಂಶಯಗಳಿದ್ವು. ಈ ಫಾರ್ ಎಕ್ಸಾಂಪಲ್, ಟೈಮ್ ಮುಗೀತಲ್ಲ, 12:15. ಆಯ್ತು, ಇನ್ನೊಂದು 5 ನಿಮಿಷ. ಎಸ್ ಮೇಡಮ್, ಓಕೆ. ಸೊ ಮಾಸ್ಟರ್ಸ್, ಇನ್ನೂ ನಮಗೆ 2 ವೀಕ್ ಇದಾವೆ. ಇವತ್ತು ಸ್ವಾಧ್ಯಾಯದ ಪ್ರಾಮುಖ್ಯತೆಯನ್ನು ತಿಳ್ಕೊಂಡಿದೀವಿ. ಈ ಪುಸ್ತಕ ಅನ್ನೋದು ಎಷ್ಟು ಚೆನ್ನಾಗಿದೆ ಅಂದ್ರೆ ಮೇಡಮ್, ನಮ್ಮ ಕರ್ನಾಟಕದಲ್ಲಿನೂ ಇದು ಬರ್ತಾ ಇದೆ. ನಮ್ಮ ಮೈಸೂರು ಚನ್ನಬಸವ ಅವರು ಈ ಪುಸ್ತಕವನ್ನು ತರೋದಿಕ್ಕಾಗಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾನೆ. ಪ್ರಯತ್ನ ಏನು, ಆಲ್ಮೋಸ್ಟ್ ಟ್ರಾನ್ಸ್ಲೇಷನ್ ವರ್ಕ್ ನಮ್ಮ ಕರ್ನಾಟಕದಲ್ಲಿ ಇರುವಂತ ಸೇರ್ ಮೋಸ್ಟ್ ಮಾಸ್ಟರ್ ರಂಗಾರಾವ್ ಅವರು ಇದನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಸೊ ಚನ್ನಬಸವ ಇದನ್ನ ಪ್ರಿಂಟ್ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾನೆ. ಪ್ರತಿ ಒಬ್ಬ ಸಾಧಕನು ಓದಬೇಕಾಗಿರುವಂತ ಪುಸ್ತಕ ಈ ಮುಮುಕ್ಷತ್ವಂ ಮುಲ್ಲ ಕಿರೀಟಂ. ಇದರಲ್ಲಿ ಹೆಂಗಿರುತ್ತೆ ಅಂದ್ರೆ, ಒಬ್ಬ ಸಾಧಕ ಇಷ್ಟೆಲ್ಲ ಸಾಧನೆ ಮಾಡಕ್ಕೆ ಸಾಧ್ಯತೆ ಇದೆಯಾ ಅಂತ ಗೊತ್ತಾಗ್ಬೇಕಂದ್ರೆ ಈ ಪುಸ್ತಕ ಓದ್ಬೇಕು. ಈಗ ಹಳೆ ಕಾಲಕ್ಕೆ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಒಳ್ಳೆ ರಾಜ್ಕುಮಾರ್ ಪಿಕ್ಚರ್ ಅಂದ್ರೆ ಬಂಡಿ ಹಾಕೊಂಡು ಹೋಗ್ತಾ ಇದ್ರು. ನೆನಪಿದೆಯಾ ಮೇಡಮ್ ನಿಮ್ಗೆ? ನೆನಪಿದೆ. ಸಮುದ್ರವನ್ನು ನೋಡಕ್ಕೆ ಸುಮಾರು 20-25 ವರ್ಷ ನಡ್ಕೊಂಡು ಹೋಗಿದ್ದಂತ ಮಹಾನ್ ವ್ಯಕ್ತಿ ನಮ್ಮ ಇವತ್ತಿನ ಹೀರೋ ಕೃಷ್ಣ ಸಿಂಗ್. ನೋಡಿ, ಕೇವಲ ಅವ್ರಿಗೆ ಸಮುದ್ರ ನೋಡ್ಬೇಕಂತ ಹೇಳಿ ಒಂದು ಆಸೆ ಇರುತ್ತೆ. ಓಕೆ, ಹಳೆ ಯುಗವನ್ನು ಹೊಸ ಯುಗವನ್ನು ಎರಡನ್ನೂ ನೋಡಿದ್ದಂತ ಒಂದು ಮಹಾನ್ ವ್ಯಕ್ತಿ ಕೃಷ್ಣ ಸಿಂಗ್. ಈ ಮಾಮೂಲಾಗಿ ನಾವು ನನಗೆ ಧ್ಯಾನದಲ್ಲಿ ಅದು ಕಂಡಿತ್ತು, ಧ್ಯಾನದಲ್ಲಿ ಇದು ಕಂಡಿತ್ತು ಅಂತ ನಾವೇನ್ ಅನ್ಕೊಂತಾ ಇರ್ತೀವಲ್ಲ. ನಾನು ಭಗವಂತನನ್ನು ನೋಡಿದ್ದೆ, ನಾನು ಹನುಮಾನನ್ನು ನೋಡಿದ್ದೆ. ಅವ್ರನ್ನೆಲ್ಲರನ್ನ ಸಜೀವವಾಗಿ ನೋಡಿದ್ದಂತ ಒಂದು ಮಹಾನ್ ಚೇತನ ಮಹಾರಾಜ ಕೃಷ್ಣ ಸಿಂಗ್. ಪರಶುರಾಮನ್ನ ನೇರವಾಗಿ ಭೇಟಿಯಾಗಿರ್ತಾರೆ ಅವರು. ಅಶ್ವತ್ಥಾಮವನ್ನು ನೇರವಾಗಿ ಭೇಟಿಯಾಗಿರ್ತಾರೆ. ಅಂದ್ರೆ ಈ ತರನು ಸಾಧನೆ ಸಾಧ್ಯತೆ ಇದೆ. ಇಂಥವು ಹಲವಾರು ವಿಚಾರಗಳು ಈ ಪುಸ್ತಕದಲ್ಲಿ ಇದಾವೆ. ಇವತ್ತು ಒಂದು ಟ್ರಯಲ್ ಇದೆ. ಇವತ್ತಿನ ಈ ಒಂದು 45 ನಿಮಿಷಗಳ ಕಾಲ ನಾವೇನು ಮಾತಾಡ್ಕೊಂಡಿದ್ವಿ, ಇದು ಒಂದು ಸಿದ್ಧತೆ, ಜಸ್ಟ್ ಟು ಕ್ರಿಯೇಟ್ ಕ್ಯೂರಿಯಾಸಿಟಿ ಇನ್ ಯು
ಅಬೌಟ್ ದಿ ಸ್ವಾಧ್ಯಾಯ. ಯಾಕಂದ್ರೆ ನನಗೆ ಕೊಟ್ಟಿದ್ದಂತ ಅವಕಾಶ ನಾನು ಬರೀ ಪುಸ್ತಕದ ಬಗ್ಗೆ ತಿಳಿಸಿ ಹೋದ್ರೆ ಅದು ನಾನು ಆ ಅವಕಾಶಕ್ಕೆ ನ್ಯಾಯ ಮಾಡಿದ್ದಂಗೆ ಅಲ್ಲ. ಪುಸ್ತಕ ಯಾವ ರೀತಿಯಲ್ಲಿ ಓದ್ಬೇಕು, ಪುಸ್ತಕ ಓದೋದ್ರಿಂದ ಎಷ್ಟು ಲಾಭಗಳಿದಾವೆ ಅನ್ನುವುದು ಪ್ರತಿಯೊಬ್ಬ ಸಾಧಕನಿಗೂ ಗೊತ್ತಿರಬೇಕು. ಪುಸ್ತಕ ಓದುವುದು ಆ ಓದುವ ಕಡೆ ಒಂದು ಇಂಟ್ರೆಸ್ಟ್ ಬರಬೇಕು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ಆಪರ್ಚುನಿಟಿ. ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ PMC ಅವರಿಗೆ, ನಿಮಗೆ, ಪದ್ಮಾ ಮೇಡಮ್ಗೆ ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ನಿಮಗೆಲ್ಲ ಸರ್ ನಮಗಿಂತ ಅವಕಾಶ ಸಿಕ್ಕಿದ್ದಕ್ಕೆ ನಾವು ಧನ್ಯರಾದ. ನಾವೆಲ್ಲ ಹೊಸದಾಗಿ ನಾನು ಫಸ್ಟ್ ಮುಮ್ಮುಖ ಮುಳ್ಳ ಕಿರೀಟಂ ಇದ್ರ ಬಗ್ಗೆ ಕೇಳ್ಕೊರಿ ಅಂತ ಪದ್ಮನಾಭ ಮೇಡಮ್ ಹೇಳಿದಾಗ ಇದೇನಪ್ಪ ಅನ್ಕೊಂಡ್ಬಿಟ್ಟಿ. ನಾನು ಅದು ಬುಕ್ಕ ಗೊತ್ತಿಲ್ಲ, ಸ್ಟೋರಿ ಅಂತ ಗೊತ್ತಿಲ್ಲ ನನಗೆ. ರಾಧಾ ಫೋನ್ ಹಚ್ಚಿ ಕೇಳ್ಕೊಂಡಿದ್ದೆ, ಅದೊಂದು ಯೋಗಿ ಸ್ಟೋರಿ ಅವರೆಲ್ಲ ಹೇಳ್ತಾರ ಆಂಟಿ ಸರ್ ಅಂತಂದ್ರೆ ಅದ್ ಏನಂತಾನೆ ಗೊತ್ತಿಲ್ಲ ನನಗೆ. ಮ್ಯಾಟರ್ ಅದು ಸಬ್ಜೆಕ್ಟ್ ಅಂತ ಕೊಟ್ಬಿಟ್ಟಾರ. ನನಗೆ ಆಶ್ಚರ್ಯ ಆಯ್ತಿದ್ ಏನಂತ ಗೊತ್ತಾಗಲ್ಲ ಅನ್ಕೊಂಡೆ. ಮೋಸ್ಟ್ಲಿ ಬುಕ್ ಇರ್ಬೋದು ಅಂತ ಅನ್ಕೊಂಡೆ ಸರ್. ಇವಾಗ ಮಂಡೇ ಎವ್ರಿ ಡೇ ಬುಕ್ಸ್ ನಡೆದಿತ್ತಲ್ಲ ಸರ್. ಸ್ವಾಧ್ಯಾಯ ಹೆಂಗ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಚೆನ್ನಾಗಿ ಹೇಳ್ಕೊಡ್ತೀವಿ ಸರ್. ನಾವಿನ್ನ ಸ್ಟಾರ್ಟಿಂಗ್ ಅಲ್ಲ ಸರ್, ಯಾವ ಬುಕ್ ಓದ್ಬೇಕು. ಇವಾಗ ಯಾವ್ದೋ ಒಂದ್ ಬುಕ್ ಹಿಡ್ಕೊಂಡ್ ಕುಂತ್ವಿ ಅಂದ್ರೆ ಅದು ಏನು ಅರ್ಥ ಆಗಲ್ಲ. ಏನಪ್ಪ ಹೆಂಗ್ ಓದ್ಬೇಕು ಅಂತ ಅನ್ಸ್ಬಿಡುತ್ತೆ. ಮೇಡಮ್ ಫಸ್ಟ್ ಪಾಯಿಂಟ್ ಏನಂದ್ರೆ, ಫಸ್ಟ್ ಪತ್ರಿಜಿ ಅವರ ಬೇಸಿಕ್ಸ್ ಪುಸ್ತಕ ಓದ್ಬೇಕು. ಲೈಕ್ ತುಳಸಿ ದಳಂ, ಆನಾಪಾನಸತಿ, ಎಷ್ಟೊಂದು ಅವ್ರ ಬೇಸಿಕ್ ಪುಸ್ತಕ ಅದಾವಂದ್ರೆ ನಮ್ಮ ಮೈಸ್ಟ್ರು ವರಾಮೂರ್ತಿಗಳು ಎಷ್ಟೊಂದು ಪುಸ್ತಕ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರಂದ್ರೆ ಅಷ್ಟು ಮಾಡಿ. ಈ ಒಂದು ವಿಚಾರದಲ್ಲಿ ನಾವು ಮತ್ತೆ ನಮ್ಮ ವರಾಮೂರ್ತಿಗಳನ್ನು ನೆನಪಿಸ್ಕೊಳ್ಬೇಕು. ಅವರು ಪತ್ರಿಜಿ ಅವರ ಜ್ಞಾನವನ್ನು ಅಪಾರವಾದಂತ ಜ್ಞಾನ, ಸಮುದ್ರ ಒಂದು ಆಳವಾದಂತ ಪತ್ರಿಜಿ ಅವರ ಜ್ಞಾನವನ್ನು ಕನ್ನಡ ಭಾಷೆಗೆ ಪರಿಚಯ ಮಾಡಿದ್ರು ವರಾಮೂರ್ತಿ. ಅವ್ರದ್ದೊಂದು ಗ್ರೇಟ್. ಅವರಿಗೆ ಒಂದು ಇವತ್ತು ಅವರು ದೇಹದ ಮುಖಾಂತರ ನಮ್ಮ ನಡುವೆ ಇಲ್ಲ ಅಂದ್ರೇನು, ಅವ್ರು ಮಾಡಿದ್ದಂತ ಒಂದು ಟ್ರಾನ್ಸ್ಲೇಷನ್ ವರ್ಕ್ ಇವತ್ತು ನಮ್ಮ ನಡುವಿದೆ. ಅವನ್ನೆಲ್ಲವನು ನಾವು ಈಗ ಹೊಸ PMC ಮುಖಾಂತರ, ಕಾಲ್ ಸರ್ವಿಸಸ್ ಮುಖಾಂತರ, ಆಮೇಲೆ ನಮ್ಮ ಮಾಸ್ಟರ್ಸ್ ಲಾಕ್ಡೌನ್ ನಾಗ ಏನು ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ, ಅದಕ್ಕೆ ಎಲ್ಲರೂ ಜಿಮ್ ಸ್ಟಾರ್ಟ್ ಮಾಡ್ಬಿಟ್ಟಾರೆ. ಓಕೆ, ಸಿಕ್ಕಿದ್ದವ್ರಿಗೆ ಧ್ಯಾನಕ್ಕೆ ಬಂದೆ ಸರ್. ಜೂಮ್ ಕಾಲಿಂದ ಬಂದಿರಿ, ಇಲ್ಲಾಂದ್ರೆ ಬರ್ತಿದ್ವಿ ಇಲ್ಲ. ಎಸ್ ಮೇಡಮ್, ಆಕ್ಚುಲಿ ಈ ಕರೋನಾ ಪೀರಿಯಡ್ ಬಹಳಷ್ಟು ಜನರಿಗೆ ಧ್ಯಾನ ಅನ್ನೋದು ಪರಿಚಯ ಆಯ್ತು. ಇಲ್ಲ ಅಂದ್ರೆ ನಿಜವಾಗಿ ಜನ ಏನಾಗ್ತಾ ಇದ್ರು ಆ ದೇವರಿಗೆ ಗೊತ್ತು. ಬಹಳಷ್ಟು ಜನಕ್ಕೆ ಒಂದು ಅಪಾರವಾದಂತ ಜ್ಞಾನ ಸಿಕ್ತು, ಜೀವನದ ಮೇಲೆ ಆಶೆಯನ್ನು ಹುಟ್ಟಿತ್ತು. ಸೊ ನೆಕ್ಸ್ಟ್ ಬುಧವಾರ ಮತ್ತೆ ನಂತರ ಇನ್ನೊಂದು ಬುಧವಾರ ಈ ಪುಸ್ತಕ ನಾನೇನು ಪೇಜ್ ಟು ಪೇಜ್ ಹೇಳಂಗಿಲ್ಲ, ಬಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಬೌಟ್ ಕೃಷ್ಣ ಸಿಂಗ್, ಈ ಪುಸ್ತಕದ ಪ್ರಾಮುಖ್ಯತೆ. ಸೊ ಹಾಗೆ ನಾನು ಕೊನೆ ದಿನ ನಮ್ಮ ಚನ್ನಬಸವನು ಕರೆದು ಆತ ಈ ಪುಸ್ತಕವನ್ನು ಕನ್ನಡದಲ್ಲಿ ಬಿಡುಗಡೆ ಮಾಡೋದಿಕ್ಕೆ ಇನ್ನು ಎಷ್ಟು ಟೈಮ್ ತಗೊಂತದೆ ಅನ್ನೋದು ಚನ್ನಬಸವ ಮುಖಾಂತರನೇ ತಿಳ್ಕೊಂಡ. ಇಂಥ ಒಂದು ಒಳ್ಳೆ ಪುಸ್ತಕ ಪ್ರತಿಯೊಬ್ಬ ಕನ್ನಡಿಗರು ಓದ್ಬೇಕು. ಒಬ್ಬ ಸಾಧಕ ಎಷ್ಟು ಸಾಧನೆ ಮಾಡ್ಬೋದು, ಹಬ್ಬ ಅನ್ಸುತ್ತೆ. ಇಷ್ಟೊಂದು ಸಾಧನೆ ಮಾಡಕ್ಕೆ ಸಾಧ್ಯತೆ ಇದೆಯಾ? ಓಕೆ, ಆಧ್ಯಾತ್ಮಿಕ ಕೆಲವು ಡೌಟ್ಸ್ ಇರ್ತದೆ. ಹಿಂಗೆ ಹೌದಾ, ಹಿಂಗನೂ ಆಗ್ತದ, ಆನ್ಸರ್ ಸಿಗುತ್ತೆ. ಪತ್ರಿಜಿ ಅವ್ರ 95 ವರೆಗೆ ಇರ್ತಾರ ಅಂದ್ರೆ ಹೆಂಗಿರ್ತಾರ ಅಂತ ಕೇಳ್ತಾರ ಸರ್ ನಮ್ಮ ಮಕ್ಕಳು. ಅವ್ರು ಹೇಳ್ತಾರಮ್ಮ, ನೀವು ಕೇಳ್ತೀರಿ. ಅವ್ರಿಗೆಲ್ಲ ಇಂಥದ್ದು ರೀಸೆಂಟ್ ಪೀರಿಯಡ್ ಅಲ್ಲ. 100 ನೋಡಿ ಇಲ್ಲೇ ಬರ್ದಿದ್ದಾಯ್ತು, 180 ವರ್ಷ ಅವ್ರು ಜೀವಂತವಾಗಿದ್ದು. 180 years. ಪತ್ರಿಜಿ ಗುರುಗಳು ಸದಾನಂದ ಯೋಗಿಗಳು ಅವ್ರು ಎಷ್ಟು ವರ್ಷದಿಂದ ಜೀವಂತವಾಗಿದ್ರು? ಸಾರ್ ಅಂತಾರಲ್ಲ, ನಿಮಗ್ ಗೊತ್ತಿರೋದು ಕೇವಲ ಒಂದು 200 ವರ್ಷ, ಬಟ್ ಅವರು ಎಷ್ಟೋ ವರ್ಷಗಳಿಂದ ಕಾಯ್ಕೊಂತಿದ್ರು ಪತ್ರಿಜಿ ಅವ್ರ ಸಲುವಾಗಿ. ಅವ್ರು ಸಿಕ್ಕಿದ ತಕ್ಷಣ 2.5 ವರ್ಷದಲ್ಲಿ ಅವರಿಗೆ ಅಜ್ಞಾನವನ್ನು ಕೊಟ್ಟು ಸುಭಾಷ್ ಟಾಟಾ ಬಾಯ್ ಬಾಯ್, ಭೂಮಂಡಲದ ಮೇಲೆ ಅವ್ರ ಕೆಲಸ ಮುಗೀತು. ಅದಕ್ಕೆ ಮೇಡಮ್ ತಿಳ್ಕೊಳ್ಳಾರ್ದವ್ರಿಗೆ ಆಧ್ಯಾತ್ಮಿಕ ಬಗ್ಗೆ ಎಂದಿಗೂ ತಿಳಿಸಕ್ಕೇ ಹೋಗ್ಬಾರ್ದು.
ಏನಾದ್ರೂ ಕ್ವಶನ್ ಮಾಡ್ಬೇಕು ಅಂತೇಳಿ ಆಧ್ಯಾತ್ಮಿಕ ಸತ್ಸಂಗದಲ್ಲಿ ಕೂಡ್ತಾರಲ್ಲ, ಅವ್ರಿಗೆ ಎಂದಿಗೂ ಜ್ಞಾನ ಸಿಗೋದಿಲ್ಲ. ಶ್ರದ್ಧವಾನ್ ಲಭತೆ ಜ್ಞಾನಂ ಅಂತೇಳಿ ಸುಮ್ನೆ ಅಂದಾರ ನಮ್ ದೊಡ್ಡವರು? ಆ ಶ್ರದ್ಧೆ ಇರ್ಬೇಕು. ಮನಸಾ ವಾಚಾ ಕರ್ಮನ ನಿಜವಾದ ವಿದ್ಯೆಯನ್ನು ಕಲಿಯಬೇಕು ಅನ್ನೋವಂತ ಆಸೆ ಇದ್ದಾಗ ಮಾತ್ರ ನಿನಗೆ ಆ ಗುರು ಸ್ವರೂಪ ಅನ್ನೋದು ನಿನ್ನ ಎದುರುಗಡೆ ಸಿಗುತ್ತೆ. ಎಸ್ ಮೇಡಮ್, ನೆಕ್ಸ್ಟ್ ವೀಕ್ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.